press the bell icon on the YouTube app and never miss another update. Okay, my dear students, in yesterday class, you might have bored after having that long derivation. It's not I have not derived the formula. So in today class, we shall take example with repeating the yesterday's conclusion, and we need in this today class. And everyone take along with me. Make two separate columns. One is LR circuit, side LC circuit at the work with DC. Means a direct current. Take this L R with a DC source. Again, dear students, it is RC, not LC, RC circuit. A resistance and a capacitor connected to DC source. Say DC source it is. Some battery, a steady voltage is given, constant voltage is given. And the formula that we say by on integration we got this. I is equal to I naught 1 minus e to the power of minus t by tau. Same formula, a small change is I is equal to same I naught, but this 1 minus doesn't come, e to the power of minus t by tau. Here time constant tau is equal to, you must take RC. Here time constant tau is equal to L by R. In entrance sometimes you may get a simple question. Dimension formula for L by R is a time constant, that is a T. The dimension formula for time constant of RC circuit is T. Direct barbodu. Product of matte resistance ge capacitance ge dimension formula bariyad beda. Dear students, on integrating with the simplification by applying Kirchhoff voltage law, we will derive this. But for a competitive thing, just memorize the formula. Because separate ಆಗಿ ನೀವು ಇಂಟಿಗ್ರೇಷನ್ ಮಾಡ್ಕೊಂಡ್ರೆ ಅದು ಬೇಕಾದ್ರೆ ಆಮೇಲೆ ನೋಡೋಣ ಅಂತ ಇಂಟಿಗ್ರೇಷನ್ ಮಾಡ್ಬೋದು, ಈಗಲೇ ಅದು ಬರ್ಕೊಂಡು ಕುತ್ಕೋಬಾರ್ದು. ಸೊ ಆಫ್ಟರ್ ಲರ್ನಿಂಗ್ ದಿಸ್, ಆಫ್ಟರ್ ರೈಟಿಂಗ್ ದಿಸ್, ಒಂದು ಟಿ ಈಸ್ ಈಕ್ವಲ್ ಟು 0, ಇನ್ನೊಂದು ಟಿ ಈಸ್ ಈಕ್ವಲ್ ಟು ಇನ್ಫಿನಿಟಿ. ನಾನು ಹೇಳ್ಕೊಟ್ಟಿದ್ದೀನಿ ಏನಂದರೆ ಟಿ ಈಸ್ ಈಕ್ವಲ್ ಟು 0 ಬಂದರೆ ಇದನ್ನೇನು ಮಾಡಿಬಿಡ್ಬೇಕು, ಓಪನ್ ಸರ್ಕ್ಯೂಟ್ ಮಾಡಿಬಿಡ್ಬೇಕು ಅಂತ ಹೇಳಿದೆ. ಟಿ ಈಸ್ ಈಕ್ವಲ್ ಟು 0 OC, ದಟ್ ಈಸ್ ಓಪನ್ ಸರ್ಕ್ಯೂಟ್. ಅವಾಗ ಕರೆಂಟ್ ಥ್ರೂ ಇಂಡಕ್ಟರ್ ಬಿಕಮ್ಸ್ ವಾಟ್, 0. ಏನು ಬರಿಬೇಕು ಸರ್, ಟಿ ಈಸ್ ಈಕ್ವಲ್ ಟು 0. ಹಾಗೆ ಇಲ್ಲಿ ಸ್ವಲ್ಪ ನೀವು ಚೆಕ್ ಮಾಡಿಕೊಂಡ್ರೆ ಇಲ್ಲಿ ಕೆಪಾಸಿಟರ್ಲ್ಲಿ ಬರೀತಾ ಇದೆ ಟಿ 0 ಬರೆದ್ರೆ ಇ ಪವರ್ ಮೈನಸ್ 0 ಆ್ಯಂಡ್ ಇ ಪವರ್ 0 ಬಿಕಮ್ಸ್ 1. ದೆನ್ ಐ ಬಿಕಮ್ಸ್ ವಾಟ್, ಐ ನಾಟ್. ಕರೆಂಟ್ ಬಿಕಮ್ಸ್ ಮ್ಯಾಕ್ಸಿಮಮ್ ಅಂದರೆ ಇದಕ್ಕೆ ಆಪೋಸಿಟ್. ಅಂದರೆ ಕೆಪಾಸಿಟರ್ ಇಟ್ ಲುಕ್ಸ್ ಲೈಕ್ ಎ ಶಾರ್ಟ್ ಸರ್ಕ್ಯೂಟ್. ಆವಾಗ ಕೆಪಾಸಿಟರ್ ಈಸ್ ಚಾರ್ಜಿಂಗ್ ಅಂತ ಬರೀಬೇಕು. ಅಥವಾ ಈಗ ಜಸ್ಟ್ ರೈಟ್ ಕೆಪಾಸಿಟರ್ ಈಸ್ ರೀಪ್ಲೇಸ್ಡ್ ಆ್ಯಂಡ್ ಇಟ್ ಲುಕ್ಸ್ ಲೈಕ್ ಎ ಶಾರ್ಟ್ ಸರ್ಕ್ಯೂಟ್. ಒಂದನ್ನು ಫಾಲೋ ಮಾಡಿದ್ರೆ ಈಸಿ ಆಗಿಬಿಡುತ್ತೆ. ಪುಟ್ ಟಿ ಈಸ್ ಈಕ್ವಲ್ ಟು 0 ಆಟ್ ಟಿ ಈಸ್ ಈಕ್ವಲ್ ಟು 0, I is equal to I naught. Current through capacitor becomes I naught. E power 0, e power minus 0 means 1 it is. E power 0 is 1. That is I is equal to I naught in this. Okay, now second one. This is what we studied first one.
ಸೆಕೆಂಡ್ ಒನ್ ಟಿ ಈಸ್ ಈಕ್ವಲ್ ಟು ಇನ್ಫಿನಿಟಿ ಅಂದ ತಕ್ಷಣ ಇದನ್ನು ರಿವರ್ಸ್ ಮಾಡಬೇಕಪ್ಪ, ರಿವರ್ಸ್ ಮಾಡಬೇಕು, ಶಾರ್ಟ್ ಸರ್ಕ್ಯೂಟ್ ಮಾಡ್ಕೊಂಡು ರೆಸಿಸ್ಟೆನ್ಸ್ ಬರ್ಕ ಆರ್ ದಸ್ ಇಂಡಕ್ಟರ್ ಲುಕ್ಸ್ ಲೈಕ್ ಎ ಶಾರ್ಟ್ ಸರ್ಕ್ಯೂಟ್, ದೆನ್ ಡಿ ಸಿ ಸೋರ್ಸ್. ಈಗ ಟಿ ಈಸ್ ಈಕ್ವಲ್ ಟು ಇನ್ಫಿನಿಟಿ ಅಂತಂದರೆ ಎಂಥ ಸ್ಟೇಟ್ ಅಂತ ಹೇಳಿದ್ವಿ? ಸ್ಟಡಿ ಸ್ಟೇಟ್ ಅಂತ ಹೇಳಿದ್ವಿ. ಸ್ಟಡಿ ಸ್ಟೇಟ್ ಅಂದರೆ ಕಾನ್ಸ್ಟೆಂಟ್ ಸ್ಟೇಟ್ ಬಂದಾಗ ಈ ಫಾರ್ಮುಲಾದಲ್ಲಿ ಎಲ್ಲಿ ಐ ಈಸ್ ಈಕ್ವಲ್ ಟು ಐ ನಾಟ್, ಸ್ಮಾಲ್ ಲೆಟರ್ ಬರೆದಿದ್ದೀನಿ ಅಂತ ಅನ್ಕ, ಬೇಡ ಸರ್ ಕ್ಯಾಪಿಟಲ್ ಬರೀ, ಐ ನಾಟ್ ಇ ಟು ದಿ ಪವರ್ ಆಫ್ ಮೈನಸ್ ಇನ್ಫಿನಿಟಿ ಆಯಿತು. ಯಾವಾಗ ಮೈನಸ್ ಇನ್ಫಿನಿಟಿ ಆಯಿತು? ಐ ನಾಟ್ ಡಿವೈಡೆಡ್ ಬೈ ಇ ಪವರ್ ಇನ್ಫಿನಿಟಿ, ಐ ನಾಟ್ ಬೈ ಇನ್ಫಿನಿಟಿ ಈಸ್ ವಾಟ್? ಝೀರೋ. ಯಾವಾಗ ಝೀರೋ ಆಗುತ್ತೋ ದಿಸ್ ಕೆಪಾಸಿಟರ್ no current flows through capacitor, ಅಂದರೆ ದಿಸ್ ಕೆಪಾಸಿಟರ್ ಆ್ಯಕ್ಟ್ಸ್ ಆಸ್ ಎ ಓಪನ್ ಸರ್ಕ್ಯೂಟ್. ಸ್ವಲ್ಪ ಟ್ಯೂನ್ ಮಾಡಿಕೊಂಡ್ರೆ, ಒಂದನ್ನು ಮೆಮೊರೈಸ್ ಮಾಡ್ಕೊಂಡು ಅದನ್ನು ಉಲ್ಟಾ ಬರೀಲಿಕ್ಕೆ ಪ್ರಯತ್ನ ಮಾಡು, ಈಸಿ ಆಗುತ್ತೆ. ಒಂದು ಹೇಳ್ಕೊಟ್ಟಿನಿ ನೋಡಿ, ಇಂಡಕ್ಟರ್ ಟಿ ಈಸ್ ಈಕ್ವಲ್ ಟು ಝೀರೋ ಓಪನ್ ಸರ್ಕ್ಯೂಟಲ್ಲಿ, ಕೆಪಾಸಿಟರ್ಗೆ ಸ್ವಲ್ಪ ಉಲ್ಟಾ. Very essential concepts. A student is going to face JEE exams. ಆದರೆ ಎರಡು ಸಲ ನಮ್ಮ ನೀಟ್ ಪೇಪರಲ್ಲಿ ಕೂಡ ಕೇಳಿಬಿಡ್ತಾನೆ. ದೋಸ್ ಹೂ ಆರ್ ರೈಟಿಂಗ್ ಫಾರ್ ಮೆಡಿಕಲ್ ಎಂಟ್ರೆನ್ಸ್ ಟೆಸ್ಟ್, ದೇ ಹ್ಯಾವ್ ಆಸ್ಕ್ಡ್ ಎ ಪ್ರಾಬ್ಲಮ್ ಬೇಸ್ಡ್ ಆನ್ ದಿಸ್. ನೋಡಿ ವಿದ್ಯಾರ್ಥಿಗಳೇ, ಈಗ ಇದನ್ನು ಕಲ್ತ ಮೇಲೆ ಆ ಪ್ರಾಬ್ಲಮ್ ಏನು ಅನ್ನೋದನ್ನು ಚೆಕ್ ಮಾಡೋಣ. Take the question. Find the current drawn from the battery. When the plug key is just pressed. Plug key is just pressed, that is at t is equal to 0 second. The moment the plug key is pressed, the moment the circuit is made on, the moment that circuit is made on, ಅಂದರೆ ಇನ್ಫೈನೈಟ್ ಸ್ಟಡಿ ಸ್ಟೇಟ್ ಅಲ್ಲ, ಬಿಗಿನಿಂಗಲ್ಲಿ ದ ಸರ್ಕ್ಯೂಟ್ ಈಸ್ ದಿಸ್. ಕಾಪಿ ದಿಸ್. ದೇ ಹ್ಯಾವ್ ಗಿವನ್ 18 volt and one key they have given here. Tap key you can say. Okay? Yes sir. They have given L, C, R. R is equal to 9 ohm, L is equal to 2 millihenry, capacity is 10 microfarad. This is the problem, that type of problem that you will get. Okay, dear students, after copying this, listen what we should do. ಏನು ಮಾಡಬೇಕು? The moment when t is 0 means initially what happens? This there is a growth of current in the inductor. ಇನ್ನೊಂದು ಸ್ವಲ್ಪ ಅದೆಲ್ಲ ಹೇಳ್ಕೊಟ್ಟಿದ್ದು ಚೆನ್ನಾಗಿ ನೆನ್ಪಿಟ್ರೆ ಸರಿ. ಈಗ ಒಂದು ಮೆಮೊರೈಸ್ ಮಾಡಿಕೊಡ್ತೀನಿ, ಟ್ಯೂನ್ ಮಾಡಿಕೊಡ್ತೀನಿ, ಅದನ್ನು ಫಾಲೋ ಮಾಡ್ತೀರಾ?
ನಿನ್ನೆ ಡಿಸ್ಕಸ್ ಮಾಡಿದ್ದು ಇವತ್ತು ಡಿಸ್ಕಸ್ ಮಾಡಿದ್ದು ಒಂದು 30 to 40 minutes ನಾನು ತೊಗೊಂಡಿದ್ದೀನಿ ಚೆನ್ನಾಗಿ ಕೊಡಲಿಕ್ಕೆ, ಪ್ರೊವೈಡೆಡ್ ವಿ ಹ್ಯಾವ್ ನಾಟ್ ಡನ್ ದಿ ಇಂಟಗ್ರೇಷನ್ ಸಪ್ರೇಟ್. ಅದು ಇಂಟಗ್ರೇಷನ್ ಮಾಡೋದು ನೆಸಿಟಿ ಇಲ್ಲ ನಮಗೆ ಇಲ್ಲಿ. ಇಲ್ಲ ಸರ್ ನಮಗೆ ಅದು ಏನು ಒಂದು ಟ್ಯೂನ್ ಮಾಡಿಕೊಡಿ ಅನ್ನೋ ವಿದ್ಯಾರ್ಥಿಗಳು ತಿಳ್ಕೊ, ಇಲ್ಲಿ ಚೆನ್ನಾಗಿ ತಿಳ್ಕೊ. ಸರ್ ವೆನ್ ಕೀ ಈಸ್ ಜಸ್ಟ್ ಪ್ರೆಸ್ಡ್, ಇಂಡಕ್ಟರ್ ಈಸ್ ಆಪೋಸಸ್ ದ ಗ್ರೋತ್, ದ ಚೇಂಜ್ ಇನ್ ಕರೆಂಟ್, ಆಪೋಸಸ್ ಅಂದ ತಕ್ಷಣ ಟಿ ಈಸ್ ಈಕ್ವಲ್ ಟು 0 ಕೊಟ್ಟಾಗ ಒಂದು ನೆನ್ಪು ಮಾಡ್ಕೊಂಬಿಡು, ಓಪನ್ ಸರ್ಕ್ಯೂಟ್ ಆಗಿಬಿಡು. ಎಲ್ಲಿ ಇಂಡಕ್ಟರ್ ಸಿಗ್ತಾವ ಅಲ್ಲಿ ಹೋಗ್ಬಿಟ್ಟು ಓಪನ್ ಸರ್ಕ್ಯೂಟ್ ಮಾಡು, ಕೆಪಾಸಿಟರ್ ಎಲ್ಲಿ ಸಿಗ್ತದ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಮಾಡು, ಇಂಡಕ್ಟರ್ಗೆ ಆಪೋಸಿಟ್ ಮಾಡು, ಮುಗಿದಲ್ಲ. ನೋಡಿ ಈಗ ಯಾರ್ಯಾರು ಸಿಗ್ತಾರೆ ನೋಡಿ. ಈಗ ಇಲ್ಲಿ ಕರೆಂಟ್ ಹೋಗೋದೇ ಇಲ್ಲ. ಇನ್ ದಿಸ್ ಬ್ರಾಂಚ್ ಸೇ ಲೆಟ್ ಅಸ್ ಸೇ I1 ಇಟ್ ಈಸ್ ಬೇಡ, ಇಟ್ ಈಸ್ ಅಂಡರ್ಸ್ಟುಡ್. ನೋ ಕರೆಂಟ್ ಫ್ಲೋಸ್ ಹಿಯರ್. ಇದು ಓಪನ್ ಸರ್ಕ್ಯೂಟ್ ಅಪ್ಪ, ಇಲ್ಲಿ ಕರೆಂಟ್ ಹೋಗೋದೇ ಇಲ್ಲ. ಹಂಗಾರೆ ಎಲ್ಲಿ ಹೋಗುತ್ತೆ ಕರೆಂಟ್? ಇಲ್ಲಿ ಬಂದಿರೋ ಕರೆಂಟ್ ಇಲ್ಲಿಗೆ ಹೋಗ್ಬಿಟ್ಟು ಇಲ್ಲಿ ಹೋಗೋದಿಲ್ಲ, ಇಲ್ಲಿ ಬರುತ್ತೆ, ಇಲ್ಲೊಂದು ಬರುತ್ತೆ, ಇಲ್ಲೊಂದು ಬರುತ್ತೆ, ಇಲ್ಲಿ ಬರಲ್ಲ, ಮತ್ತು ಈ ಕಡೆ ಬರುತ್ತೆ. ಸೊ ಆಗಿದ್ದಾಗ ವಾಟ್ ಇಸ್ ದ ಟೋಟಲ್ ರೆಸಿಸ್ಟೆನ್ಸ್ ಇನ್ ಇಫ್ ಐ ಮಾಡಿಫೈ ದಿಸ್, ಹೌ ಇಟ್ ಲುಕ್ಸ್ ನಾವ್? ಇಷ್ಟ ನೋಡಪ್ಪ. You will have 2 resistors left. ಅಲ್ಲೇ ಮುಗಿಸ್ಬೋದು, ಮತ್ತು ಅರ್ಥ ಆಗಲಿ ಅಂತ ಏನು ಮಾಡಲಿ, ಇದು R, ಇದು EMF. Now those two are connected in parallel. When they are connected in parallel, effective resistance is R1 R2 divided by R1 plus R2, that is R by N ಇರುತ್ತೆ, R by 2 ಆಯಿತು. What is the resistance given? 9 by 2, that is RP is equal to 9 by 2 ohms ಆಯಿತು. ಟೋಟಲ್ ರೆಸಿಸ್ಟೆನ್ಸ್ ಆಯಿತು. ಅವ್ರು ಕೇಳಿರೋದು ಕರೆಂಟ್ ಡ್ರಾನ್ ಬೈ ದ ಬ್ಯಾಟ್ರಿ ಕೇಳಿದ್ದಾರೆ. ಹಾಗಿದ್ದಾಗ ನಮ್ಮ ಸಿಂಪ್ಲಿಫೈಡ್ ಡಯಾಗ್ರಾಮ್ ಹಿಂಗೆ ಬಂತಪ್ಪ. ಇದು RP ಆಗುತ್ತಮ್ಮ. RP ಎಷ್ಟಾಯ್ತಪ್ಪ? 9 by 2 ಆಯಿತು. ಅದೆಷ್ಟು ಬರೆಯೋಣ. ಇದು 18 ವೋಲ್ಟ್ ಕೊಟ್ಟಿದ್ದಾರೆ. ದೇರ್ ಫೋರ್ ಕರೆಂಟ್ ಇಸ್ ಈಕ್ವಲ್ ಟು, ಇಲ್ಲಿ ಇಂಟರ್ನಲ್ ರೆಸಿಸ್ಟೆನ್ಸ್ ಕೊಟ್ಟಿಲ್ಲ, ಇಂಟರ್ನಲ್ ರೆಸಿಸ್ಟೆನ್ಸ್ 0 ಇದೆ ಅಂದರೆ I ಇಸ್ ಈಕ್ವಲ್ ಟು E ಡಿವೈಡೆಡ್ ಬೈ R ಟೋಟಲ್ ಪ್ಲಸ್ ಸ್ಮಾಲ್ r. ಗೊತ್ತು ಸರ್, ಓಮ್ಸ್ ಲಾ ಸರ್ಕ್ಯೂಟಲ್ಲಿ ಕಲ್ತಿದ್ದೀವಿ. ಸೊ ದೇರ್ ಫಾರ್ I ಇಸ್ ಈಕ್ವಲ್ ಟು 18 ಡಿವೈಡೆಡ್ ಬೈ 9 by 2, ಸ್ಮಾಲ್ r ಇಸ್ ಈಕ್ವಲ್ ಟು 0 ಇದೆ. ಸೊ 2 ಮೇಲೆ ಕಳಿಸ್ತೀವಿ, 9 4 ಆಂಪಿಯರ್ ಬರುತ್ತೆ ಸರ್. ದಟ್ ಯು ವಿಲ್ ಗೆಟ್ 36 divided by 9. So out of 4 options you must choose the right option is 4 ampere. ಏನೋ ಕೊಟ್ಟಿರ್ತಾನೆ, 4 ಆಂಪಿಯರು, 2 ಆಂಪಿಯರು, ಥರ್ಡ್ 4 ಮಿಲಿ ಆಂಪಿಯರು, 4ನೇದು 4 ಮೈಕ್ರೋ ಆಂಪಿಯರ್. ಕನ್ಫ್ಯೂಸ್ ಮಾಡ್ಕೊಳ್ಳಿ ಅಂತೇಳಿ ಕೊಟ್ಟಿರ್ತಾರೆ. 4 ಆಂಪಿಯರ್, ಇನ್ನೊಂದು 0.4 ಆಂಪಿಯರ್ ಬರೆಯೋಣ. ಏನಾರು ಮಿಸ್ಟೇಕ್ ಮಾಡ್ಕೊಂಡ್ರೆ ಯಾವ್ದಾರು ಹೊಡ್ಕೊಳ್ಳಿ ಅಂತೇಳಿ. ಕರೆಕ್ಟ್ ಆಪ್ಷನ್ ಏನು? 4 ಆಂಪಿಯರ್. ಅರ್ಥ ಆಯ್ತು ಅಂತ ತಿಳ್ಕೊಳ್ಳೋಣ. ಆಯ್ತು ಸರ್ ತಿಳ್ಕೊಳ್ಳಿ ಅಂಥೇಳಿ. ಇನ್ನೊಂದು ಲೆಕ್ಕ ನೀವು ಮಾಡ್ತೀರಾ ಅಂತ ಅಂದ್ಕೊಳ್ಳೋಣ. ಸಪೋಸ್ ಇಫ್ ದ ಸೇಮ್ ಪ್ರಾಬ್ಲಮ್ ಈಸ್ ಆಸ್ಕ್ಡ್ ಫಾರ್ ಇನ್ಫಿನಿಟಿ, ಅದೊಂದು ಮುಗಿಸ್ಬಿಡಿ. ಅಲ್ಲಿ E ಈಸ್ ಈಕ್ವಲ್ ಟು 0 ಆಯ್ತಲ್ವಾ? ಓಕೆ ಸರ್, ಬರ್ಕೊಳ್ಳಿ, ನೀಟಾಗಿ ಬರ್ಕೊಳ್ಳಿ. ಇನ್ನೊಂದು ಲೆಕ್ಕ ಮಾಡೋಣ. ಇದು ಫಸ್ಟು T ಈಸ್ ಈಕ್ವಲ್ ಟು 0 ಆಯಿತು. ವೆನ್ T ಈಸ್ ಈಕ್ವಲ್ ಟು ಇನ್ಫಿನಿಟಿ ಅಂದರೆ ಎಂಥ ಸ್ಟೇಟ್ ಇದೆ? ಸ್ಟಡಿ ಸ್ಟೇಟ್ ಅಂತ ಕೊಟ್ಟಾಗ ಏನೇನು ಮಾಡ್ತಾ ಹೋಗ್ತೀರಾ ಸರ್? ಬ್ಯಾಟ್ರಿ ಅಲ್ಲೇ ಇರುತ್ತೆ, ರೆಸಿಸ್ಟೆನ್ಸ್ ಇರುತ್ತೆ, ಇಂಡಕ್ಟರ್ ಏನಾಗ್ಬಿಡುತ್ತೆ, ಓಪನ್ ಸರ್ಕ್ಯೂಟ್ ಅಲ್ಲ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಈಗ ಇನ್ನೊಂದು ರೆಸಿಸ್ಟೆನ್ಸ್ ಬರುತ್ತೆ, ಇಲ್ಲಿ ಇನ್ನೊಂದು ರೆಸಿಸ್ಟೆನ್ಸ್ ಬರುತ್ತೆ, ಇಂಡಕ್ಟರ್ ಶಾರ್ಟ್ ಸರ್ಕ್ಯೂಟ್ ಆಯಿತು. ಆದರೆ ಕೆಪಾಸಿಟರ್ ಏನಾಯಿತು? ಓಪನ್ ಸರ್ಕ್ಯೂಟ್ ಆಯಿತು. ಆರ್ 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 ಇದು ಬ್ಯಾಟ್ರಿ. ಇಲ್ಲಿ ಇಂಡಕ್ಟರ್ ದಿಸ್ ಆಕ್ಟ್ಸ್ ಆಸ್ ಎ ಶಾರ್ಟ್ ಸರ್ಕ್ಯೂಟ್. ಹಿಯರ್ ದ ಇಂಡಕ್ಟರ್ ಆಕ್ಟ್ಸ್ ಆಸ್ ಎ ಶಾರ್ಟ್ ಸರ್ಕ್ಯೂಟ್. ಕರೆಂಟ್ ಈಸ್ ಮ್ಯಾಕ್ಸಿಮಮ್. ಈಗ ಡಯಾಗ್ರಾಮ್ ಚೆಕ್ ಮಾಡಿದ್ರೆ ಆಲ್ ದ 3 ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಬರುತ್ತೆ. RP ಈಸ್ ಈಕ್ವಲ್ ಟು R by N, R by 3 ಆಗುತ್ತೆ. ಎಷ್ಟೆಷ್ಟು ಕೊಟ್ಟಿದ್ದ? 9 by 3. RP ಈಸ್ ಈಕ್ವಲ್ ಟು ಎಷ್ಟಾಯ್ತಪ್ಪ? 3 ohms ಆಯಿತು. ಸೇಮ್ ಡಯಾಗ್ರಾಮ್ ಇಲ್ಲೇ ಇದೆ ನೋಡಿ. ಹೌದು ಸರ್, ಇಲ್ಲೇ ಇದೆ ಸರ್. EMF ಎಷ್ಟು?
18 ವೋಲ್ಟ್. ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟು ಕೊಟ್ಟಿಲ್ಲ ಸರ್. ಸೊ ಕರೆಂಟ್ ಈಸ್ ಈಕ್ವಲ್ ಟು E ಡಿವೈಡೆಡ್ ಬೈ ಆರ್ ಪಿ ಪ್ಲಸ್ ಸ್ಮಾಲ್ ಆರ್. ಮುಗಿಸ್ಬಿಟ್ರೆ ನೋಡಿ ಕೆಲವರು. ಇ ಎಮ್ ಎಫ್ ಎಷ್ಟು ಸರ್ 18, ಆರ್ ಪಿ ಎಷ್ಟು ಬಂತ 3 + 0, 3 6 18. ಸೊ ಕರೆಂಟ್ ಇನ್ ದ ಸರ್ಕ್ಯೂಟ್ ಈಸ್ ಹೌ ಮಚ್ 6 ಆಂಪಿಯರ್ ವೆನ್ ಟಿ ಬಿಕಮ್ಸ್ ಇನ್ಫಿನಿಟಿ. ಅರ್ಥ ಆಯ್ತಲ್ರ? ಆಗುತ್ತೆ ಸರ್, ಯಾಕಾಗಲ್ಲ? ನೀವು ಹೇಳ್ಕೊಡ್ರೆ ಸಿಕ್ಕಿದ್ದೀರಾ, ಕಲೀಲೇಬೇಕಲ್ಲ ಮತ್ತೆ. ಕಲೀರಿ, ಇಲ್ಲ ಅಂದರೆ ಇಲ್ಲ. ಸ್ವಿಚ್ ಆಫ್ ಮಾಡಿ ಕೇಳೋದು ಮಕ್ಕಳೋದು ಬೇಡ, ಮಲ್ಕೊಬಿಟ್ರ ಆಯಿತು ಸರ್. ಇನ್ನೊಂದು ಪ್ರಾಬ್ಲಮ್ ನೀವೇ ಮಾಡಬೇಕೀಗ. ಫೈಂಡ್ ರೇಷಿಯೋ ಆಫ್ ಕರೆಂಟ್ I1 and I2. ರೇಷಿಯೋ ಆಫ್ ಕರೆಂಟ್ I1 by I2, where I1 is the current at t is equal to 0 and I2 is the current at t is equal to infinity of the circuit shown below. Of the circuit shown below. ಸರ್ಕ್ಯೂಟ್ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ, ಆಯಿತು ಗುರುಗಳೇ. 1 2 3 4 ಒಂದು ಸ್ವಿಚ್ ಕೊಟ್ಟಾನೆ, ಕೊಟ್ಕೊಳ್ಳಿ ಸರ್. ಸ್ವಿಚ್ ಅಥವಾ ಕೀ, ಅದು ಪ್ಲಗ್ ಕೀ. ಇದಕ್ಕೊಂದು ಬ್ಯಾಟ್ರಿ ಹಾಕಿದ್ದಾನೆ, ಹಾಕೇಳಿ ಸರ್. ಇದನ್ನು ಜಾಯಿನ್ ಮಾಡ್ಕೊಳ್ಳಿ ಸರ್. ಇದು ವೋಲ್ಟೇಜ್ 10 ವೋಲ್ಟ್ ಕೊಟ್ಟಿದ್ದಾನೆ. 6 ಓಮ್, 2 ಮಿಲಿ ಹೆನ್ರಿ, ಸ್ಮಾಲ್ ಎಮ್ ಮಿಲಿ ಹೆನ್ರಿ. ಇದು 4 ಓಮ್, ಇದು 4 ಓಮ್. ಸ್ಟಾರ್ಟ್ ಮಾಡ್ರ, ನೀವೇ ಮಾಡ್ಕೊಳ್ಳಿ ಸರ್. ಸಾಲ್ವ್ ಮಾಡ್ರ, ಹೇಳ್ಕೊಟ್ಟೈತೆ. ಆಪ್ಷನ್ ಕೊಟ್ಟಿರ್ತೀವಿ ನೋಡಿ, ಆಪ್ಷನ್ ಬರೆಯೋದೇ ನೆಸೆಸಿಟಿ ಇಲ್ಲ. 1.0 ಕೊಟ್ಟಿದ್ದಾರೆ, 0.8 ಕೊಟ್ಟಿದ್ದಾರೆ, 1.2 ಆಂಪಿಯರ್ ಕೊಟ್ಟಿದ್ದಾರೆ, 1.5 ಆಂಪಿಯರ್ ಕೊಟ್ಟಿದ್ದಾರೆ. ಆಪ್ಷನ್ ಎನಿ ಒನ್ ಆಫ್ ದಿ ಅಬೌವ್ ಅಂತ ಅಂದ್ಬಿಡೋದಪ್ಪ. ಓಕೆ, ಅಂಡರ್ಸ್ಟುಡ್? ಎಸ್ ಸರ್, ಅಂಡರ್ಸ್ಟುಡ್ ಸರ್. ಸ್ಟಾರ್ಟ್ ಮಾಡೋಣ. ಹ್ಞೂ ಸರ್. ಅಟ್ ಟೈಮ್ t is equal to 0 ಹಿಯರ್. ಎಲ್ಲಿ ಇಂಡಕ್ಟರ್ ಇಂಡಕ್ಟರ್ ಏನು ಕಾಣಿಸುತ್ತೋ ಅದನ್ನೇನು ಮಾಡಿಬಿಡ್ಬೇಕು, ಇನ್ನೊಂದು ಇಲ್ಲಿ ಕೆಪಾಸಿಟರ್ ಕೊಡಬೇಕು. ಬೇಡ, ಡಿಸ್ಟರ್ಬ್ ಮಾಡೋದು ಬೇಡ್ತೀರಿ, ಹಿಂಗೆ ಇದೆ. ಸಾರಿ ಡಿಯರ್ ಸ್ಟೂಡೆಂಟ್ಸ್, ಇಷ್ಟ ಇದೆ. I1 is equal to, ಅಲ್ಲಿ ಕೆಪಾಸಿಟರ್ ಹಾಕಿ ಮಾಡೋಣ, ಆಮೇಲೆ ಮಾಡೋಣ ತಡಿ. I1 at t is equal to 0 ಹಾಕಿದರೆ ಏನಾಗುತ್ತೆ? ರೆಸಿಸ್ಟೆನ್ಸ್ ಇದು ಓಪನ್ ಸರ್ಕ್ಯೂಟ್ ಆಗಿಬಿಡ್ತು. ಯಾವುದು ಇಂಡಕ್ಟರ್ OC, ಇಲ್ಲೇನು ಕರೆಂಟ್ ಹೋಗೋದೇ ಇಲ್ಲ. ಇದು ರೆಸಿಸ್ಟೆನ್ಸ್, ಇದು ಪ್ಲಗ್ ಕೀಸ್. ದ ಮೊಮೆಂಟ್ ವೆನ್ ಕೀ ಈಸ್ ಪ್ರೆಸ್ಡ್, ಮತ್ತೆ ಕೀ ಈಸ್ ಜಸ್ಟ್ ಪ್ರೆಸ್ಡ್ ಅಂತ. ಅವಾಗ ಇಲ್ಲಿ ಬ್ಯಾಟ್ರಿ ಇದೆ, ಎಷ್ಟಪ್ಪ 10 ವೋಲ್ಟ್ ಇದೆ. ಇದಿಲ್ಲ ಓಪನ್, ಇಲ್ಲಿ ಎಷ್ಟಾರು ರೆಸಿಸ್ಟೆನ್ಸ್ ಇರಲಿ, ರೆಸಿಸ್ಟೆನ್ಸ್ ಎಷ್ಟಾದರೆ ಇಲ್ಲಿ ಕರೆಂಟು ಹೋಗೋದೇ ಇಲ್ಲ. ಓಪನ್ ಸರ್ಕ್ಯೂಟ್. ಇನ್ ದಿಸ್ ಬ್ರಾಂಚ್ ಕರೆಂಟ್ ಈಸ್ 0. ಮತ್ತು ಇದು 4 ಪ್ಯಾರಲಲ್ ಮಾಡ್ಕೊಂಡಿದೆಯಾ? ಇಲ್ಲ ಸರ್, ನೀವೇ ಮಾಡ್ಕೊತಾ ಇದ್ದೀರಾ. ದಿಸ್ ಹ್ಯಾಸ್ ಟು ಬಿ ರಿಮೂವ್ಡ್ ಹಿಯರ್. ಕಟ್ ಹಾಕಿದ್ದೀನಿ ನೋಡ. ಸೊ ಅವಾಗ I1 is equal to EMF divided by total resistance ಬರೆದ್ರೆ EMF ಎಷ್ಟಿದೆಯೋ 10 ಇದೆ. ನಾವು ದೀಸ್ ಟು ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಆಗುತ್ತೆ. 6 + 4 10/10 ಎಲ್ಲ ಬರ್ಕೊಂತ ಕೂತ್ಕೊಂತೀರಿ ಸರ್ ನೀವು. ಸೊ I1 is equal to ಎಷ್ಟಾಯ್ತಪ್ಪ? 1 ಆಂಪಿಯರ್ ಆಯ್ತು ಸರ್. ಹಂಗಂತೇಳಿ ಮತ್ತೆ ಫಸ್ಟ್ ಆಪ್ಷನ್ ರೇಷಿಯೋ ಕೇಳಿದ್ದಾರೆ, I1 by I2 ಕೇಳಿದ್ದಾರೆ. ಕರೆಕ್ಟ್ ಸರ್. ನೆಕ್ಸ್ಟ್ ಅಲ್ಲೇ ಚೇಂಜ್ ಮಾಡ್ತೇನೆ. ಏನು? ವೆನ್ t is equal to infinity ಅಂದ ತಕ್ಷಣ ದಿಸ್ ಆ್ಯಕ್ಟ್ಸ್ ಲೈಕ್ ಎ ಶಾರ್ಟ್ ಸರ್ಕ್ಯೂಟ್. ನಾವು ಇದು ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. t is equal to infinity ಅಂತಂದ್ರೆ ಎಂತ ಏನು ಮಾಡ್ಬೇಕು ನಾವು ಅಲ್ಲಿಗ? ವಿ ಮಸ್ಟ್ ರೈಟ್ ಸ್ಟಡಿ ಸ್ಟೇಟ್ ಅಂತ ಬರೀಬೇಕು. ಕರೆಂಟ್ ಬಿಕಮ್ಸ್ ಮ್ಯಾಕ್ಸಿಮಮ್. I is equal to I0. ಮ್ಯಾಕ್ಸಿಮಮ್ ಕರೆಂಟ್ ಹೋಗುತ್ತೆ ಅಂದರೆ ಶಾರ್ಟ್ ಸರ್ಕ್ಯೂಟ್ ಆಯಿತು. ಮ್ಯಾಕ್ಸಿಮಮ್ ಕರೆಂಟ್ ಅಂದರೆ ಕರೆಂಟ್ ಆ್ಯಂಡ್ ರೆಸಿಸ್ಟೆನ್ಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರುತ್ತೆ ನೋಡು. ಈ ಕರೆಂಟ್ ಮ್ಯಾಕ್ಸಿಮಮ್ ಆಗಬೇಕಂದ್ರೆ ರೆಸಿಸ್ಟೆನ್ಸ್ ಏನಾಗಬೇಕು? 0 ಆಗಬೇಕು. ಈಗ ಇಲ್ಲಿ ಶಾರ್ಟ್ ಸರ್ಕ್ಯೂಟ್ ಮಾಡಿದರೆ ಏನಿಲ್ಲ, ರೆಸಿಸ್ಟೆನ್ಸ್ 0 ಇದೆ.
ರೆಸಿಸ್ಟೆನ್ಸ್ 0 ಅಂದರೆ ಕರೆಂಟ್ ಇನ್ಫಿನಿಟಿ. ಹಾಗಂತೇಳಿ ಇನ್ಫಿನಿಟ್ ಕರೆಂಟ್ ಸುಟ್ಟು ಹೋಗ್ಬಿಡುತ್ತೆ, ಸುಡಬಾರ್ದು, ಮ್ಯಾಕ್ಸಿಮಮ್ ಕರೆಂಟ್ ಹೋಗುತ್ತೆ ಅಂತ ಹೇಳಬೇಕು. ಅಲ್ಲಿ ಇನ್ ದಿಸ್ ಕೇಸ್ ಇಂಡಕ್ಟರ್ ಹ್ಯಾಸ್ ನೋ ರೋಲ್ ಟು ಪ್ಲೇ. ಬರ್ಕ ಅದು ಒಂದು. ಅಟ್ ದಿಸ್ ಸ್ಟೇಜ್ ಇಂಡಕ್ಟರ್ ಹ್ಯಾಸ್ ನೋ ರೋಲ್ ಟು ಪ್ಲೇ. It is just short circuited. Short, SHORT. ಶಾರ್ಟ್ ಸರ್ಕ್ಯೂಟ್ ಆಗೈತಿ ಅಂತ ಕೇಳಿರಿ ನೋಡಪ್ಪ. ಶಾರ್ಟ್ ಸರ್ಕ್ಯೂಟ್ ಆಗೈತಿ, ಬೆಂಕಿ ಎತ್ಬಿಟ್ಟತಿ, ಎಲ್ಲ ಸುಟ್ಟು ಹೋಗ್ಬಿಟ್ಟತಿ ಅಂತ ಕೇಳಿರೇನ್ರ? ಹಂಗಾರೆ ಶಾರ್ಟ್ ಸರ್ಕ್ಯೂಟ್ ಅಂದ್ರೆ ಏನಪ್ಪ? ಕರೆಂಟ್ ಇನ್ಫಿನಿಟಿ. ಕರೆಂಟ್ ಇನ್ಫಿನಿಟಿ ಅಂದ್ರೆ ಏನಪ್ಪ? ರೆಸಿಸ್ಟೆನ್ಸ್ 0. ಹೌದು ಸರ್. ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆದಾಗ ಕರೆಂಟ್ I2 ಬರೆದ್ರೆ EMF ಡಿವೈಡೆಡ್ ಬೈ R ಟೋಟಲ್ ಬರೆಯೋಣ. R ಟೋಟಲ್ ಅಂದ್ರೆ ಏನಪ್ಪ? 4 ಕನೆಕ್ಟೆಡ್ ಇನ್ ಪ್ಯಾರಲಲ್. 4 ಪ್ಯಾರಲಲ್ ವಿತ್ 4. RP is equal to R/N. ಬರೆಯೋದಲ್ಲ ವೇಸ್ಟ್ ಅಲ್ವಾ? ಎಷ್ಟಾಯಿತು? 2 ohms ಆಯಿತು. 2 ಮತ್ತು 6 ಎಷ್ಟಾಯಿತು? 8 ಆಯಿತು. ಸೊ ದೇರ್ ಫಾರ್ 10 ಡಿವೈಡೆಡ್ ಬೈ 8 ಅಂತ ತಗೊಂಡ್ರೆ 0.8 ಆಂಪಿಯರ್ ಬಂತು. I1/I2, I1 ಎಷ್ಟು ಬಂದಿತ್ತು? 1 ಬಂದಿತ್ತು, ಕರೆಕ್ಟಾ? I1/I2 ಹಾಂ ಸರಿ ಇದೆ, 0.8 ಇದೆ. ಸೊ ನಾವು ಐ ಗೆಟ್ 10/8 ಈಸ್ ದ ಆನ್ಸರ. I1/I2. ಏನು ಮಾಡಿದೆ? 1 second. I1 is 1 ampere. I2 is 6 plus 2 8. EMF 10/8. ಸರಿ ಇದೆಯಾ? ಸರಿ, ಐ ಆಮ್ ರೈಟ್. I1 ಜಯಣ್ಣ ಮ್ಯಾಥ್ಸ್ ಬರಲ್ಲ, ಜಯಣ್ಣ ಮ್ಯಾಥ್ಸ್ ಬರಲ್ಲ, 10/8 ಆಂಪಿಯರ್ ಇದು, 0.8 ಹೆಂಗೆ ಹಾಕತ್ತೋ ಜಯಣ್ಣ ಅಂತ ಅನ್ನೋದು. ಸಾರಿ ಅಪ್ಪ. ಅಯ್ಯೋ ಜಯಣ್ಣ ಸರಿಗೆ ಮ್ಯಾಥಮೆಟಿಕ್ಸೇ ಬರಲ್ಲ ಅಂತ ಕೂಗಾಡೋದಪ್ಪ. 4 + ಎಷ್ಟು? 6, 10 ಓಮ್ ರೆಸಿಸ್ಟೆನ್ಸ್ ಆಯ್ತು ನೋಡಿದು. 10 ಓಮ್ ಆಯ್ತಲ್ವಾ? ಇದು ಎಷ್ಟಿದೆ? ಲೇ 6 ಅಲ್ಲೇ ಜಯಣ್ಣ. ಅಯ್ಯೋ 6 ಓಮ ಇದು ಎಷ್ಟಾಯ್ತು ಜಯಣ್ಣ? 2 ಓಮ್ಸ್ ಆಯ್ತಲ್ಲೇ. 6+ ನನಗೆ ನಾನು ಬೇಕಂತ ಇದ್ದೀನಪ್ಪ. 6 + 2 ಎಷ್ಟಾಯ್ತು ಜಯಣ್ಣ? 8 ಆಯ್ತಲ್ಲೇ. ಸೊ ಇದೇನೋ ಬ್ಯಾಟ್ರಿ 10 ವೋಲ್ಟ್ ಆಯಿತು, 10/8 ಆಯಿತು, 6 + 2. ಸೊ I2 ಈಸ್ 10/8 ಆದರೆ I1/I2 ಕೇಳಿದಾರೋ ಜಯಣ್ಣ? ಹೌದಣ್ಣ. 1 ಡಿವೈಡೆಡ್ ಬೈ I2 ಎಷ್ಟು? 10/8 ಇದೆ, ಉಲ್ಟಾ ಆಗುತ್ತೆ. 8/10 ಎಷ್ಟಪ್ಪ? 0.8. ರೇಷಿಯೋ ಆಫ್ ಕರೆಂಟ್ ಇದೆ, ಆಂಪಿಯರ್ ಕ್ಯಾನ್ಸಲ್ ಆಗುತ್ತೆ, 0.8. ಹಾಂ, ಜಯಣ್ಣಗೆ ಮ್ಯಾಥಮೆಟಿಕ್ಸ್ ಬಂತು. ಜಯಣ್ಣ ಮ್ಯಾಥಮೆಟಿಕ್ಸ್ ಪಾಸ್ ಆದ. ಕೆಮಿಸ್ಟ್ರಿ ಫೇಲ್ ಆದ, ಬಯಾಲಜಿ ಇನ್ನೂ ಫೇಲ್ ಆದ. ಹಾಗೆ ಬರ್ಕೊಂಡ್ರೆ ಅರ್ಥ ಆಯ್ತಲ್ಲಪ್ಪ? ಹಾಂ, ಓಕೆ ಅಂತ ಹೇಳೋದು ನಾವೇ ಹೇಳೋದು. ಲಾಸ್ಟ್ ಒನ್ ಮೋರ್, ಯು ಕ್ಯಾನ್ ಡೂ ಬೆಟರ್ ದೆನ್ ಮೀ. ಟೇಕ್ ಅ ಸೇಮ್ ರೇಷಿಯೋ ಆಫ್ ಕರೆಂಟ್ I1 and I2. ಫೈಂಡ್ I1 upon I2, where I1 is the current at t is equal to 0, I2 is the current at t is equal to infinity. Yes sir, understood sir. Diagram ಕೊಟ್ಟಿದ್ದಾರಪ್ಪ, ಸರ್ಕ್ಯೂಟ್ ಡಯಾಗ್ರಾಮ್ ಕೊಟ್ಟಿದ್ದಾರೆ, ಬರ್ಕೊ. ಬ್ಯಾಟ್ರಿ ಓಕೆ. ನಾವು ರೆಸಿಸ್ಟೆನ್ಸ್, ಇಂಡಕ್ಟೆನ್ಸ್, ಇಲ್ಲೊಂದು ರೆಸಿಸ್ಟೆನ್ಸ್, ಪ್ಲಕ್ಕಿ, okay. Now they have given capacitor here, now resistor and inductor here. Yes,
ಇದು 4 ohms, ಇದು 4 ohms, ಇದು 2 ಮಿಲಿ ಹೆನ್ರಿ 10 ಮೈಕ್ರೋಫ್ಯಾರಡ್, ಇದು 2 ಮಿಲಿ ಹೆನ್ರಿ, ಇದು 10 ohms, ಇದು 20 ವೋಲ್ಟ್ ಕೊಟ್ಟಿದ್ದಾರೆ ಅಷ್ಟೇ, ಮುಗೀತಪ್ಪ. ಇದು ನೋಡಿ, ಇದರಲ್ಲಿ ನೋಡಿದ ತಕ್ಷಣ ಅದೇನೋ ನಾಲೆಡ್ಜೇ ಇಲ್ಲಪ್ಪ ಅಂದರೆ ಇದು ನೋಡಿದ ತಕ್ಷಣ ಬಿಟ್ಟು ಹೊಡೋಗ್ಬಿಡ್ತೀವಿ. ಏನಿಲ್ಲ ಇದು ಪ್ರಾಬ್ಲಮ್ಮ, ಬೇಡ ಬೇಡ ರೀ, ಲೆಕ್ಕ ಬೇಡ, ಓಡೋಗಿಬಿಡ್ತೇವೆ, ಓಡೋಗೋದು ಬೇಡ. ಹಾಂ, ಸ್ಟಾರ್ಟ್ ಮಾಡೋಣ. ಮಾಡಿ ಸರ್, ಸ್ಟಾರ್ಟ್. ಆಟ್ ಟಿ ಈಸ್ ಈಕ್ವಲ್ ಟು 0 ಅಂದ ತಕ್ಷಣ ಯಾರು ಶಾರ್ಟ್ ಸರ್ಕ್ಯೂಟ್ ಆಗ್ತಾರೆ? ಬರ್ಕೊಂತೋಗೋಣ. ಸ್ಟಾರ್ಟ್. ಡಯಾಗ್ರಾಮ್ ಇಲ್ಲಿ ಬರ್ಕೊತೀವಿ ನೋಡಪ್ಪ, ಹೊಸ್ದಾಗಿ ಬರ್ಕೊಂಬಿಡ್ತೀವಿ. ಇಲ್ಲಿ ರೆಸಿಸ್ಟೆನ್ಸ್ ಇದೆ, ಲೆಟ್ ಇಟ್ ಬಿ ರೆಸಿಸ್ಟೆನ್ಸ್. ಇದೇನಾಗುತ್ತೆ? ಓಪನ್ ಸರ್ಕ್ಯೂಟ್ ಆಗುತ್ತೆ ಸರ್. ಇದೆಷ್ಟಿದೆ? 4 ohms ಸರ್. ಅಲ್ಲಿ ಇದ್ರೆ ಬಿಟ್ರೆ ಸರ್ ಕರೆಂಟ್ ಹೋಗೋದೇ ಇಲ್ಲ, ಅಲ್ಲಿ ಬಿಟ್ಬಿಡೋದು, ಇದನ್ನು ನಾಟ್ ರಿಕ್ವೈರ್ಡ್. ದಿಸ್ ಇಸ್ ಇಟ್ ರಿಮೋಟ್ ಹಿಯರ್. ನೆಕ್ಸ್ಟ್ ಟಿ ಈಸ್ ಈಕ್ವಲ್ ಟು 0 ಇದ್ದಾಗ ಇದು ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ, ಇದು ಓಪನ್ ಸರ್ಕ್ಯೂಟ್ ಆಗುತ್ತೆ. ಇದು ಶಾರ್ಟ್, ಇದು ಓಪನ್. ಏನಾನ ಹೇಳ್ತಾ ಇದ್ದೀರಿ ಸರ್? 4 ಓಪನ್. ನೆಕ್ಸ್ಟ್ this is short circuit, this is open circuit, resistance will be there, this becomes open circuit now. Inductor ಇದೆ ನೋಡಿ, inductor, this one. ಓಕೆ ಸರ್, ಇದೆಷ್ಟು ಕೊಟ್ಟಿದ್ದಾರೆ ಸರ್? ಎಷ್ಟು ಕೊಟ್ಟಿದ್ವಾ? 20 ವೋಲ್ಟ್ ಕೊಟ್ಟಿದ್ರು ಸರ್. ಇದು ರೆಸಿಸ್ಟೆನ್ಸ್ ಎಷ್ಟಿದೆಯಾ? 10 ohms ಇದೆ. ಇದೆಷ್ಟಿದೆ? 4 ohms ಇದೆ. ಇಲ್ಲಿ ಕರೆಂಟ್ ಹೋಗಲ್ಲ, ಇಲ್ಲಿ ಕರೆಂಟ್ ಹೋಗಲ್ಲ. ದೀಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಈಗ ಡಯಾಗ್ರಾಮ್ ಹೆಂಗೆ ಬಂತು ನೋಡೋ ಸರ್, ಹಿಂಗೆ ಬಂತು ಸರ್. ಆಲ್ ಆಫ್ ದೆಮ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್. 10 + 4 14 ohms ಆಯಿತು, 14 ohms. ಇದು ಬ್ಯಾಟ್ರಿ ಎಷ್ಟು ಕೊಟ್ಟಿದ್ದಾರೋ ಸರ್? 20 ವೋಲ್ಟ್ ಕೊಟ್ಟಿದ್ದಾರೆ. ಹಾಗಿದ್ದಾಗ I1 ಎಷ್ಟು? ಬರ್ಕೊಳ್ಳಿ ಸರ್. I1 is equal to EMF 20 ವೋಲ್ಟ್ ಬೈ 14, EMF by R plus small r. EMF is 20 ವೋಲ್ಟ್. ಕೆಲವೊಂದು ಟೈಮ್ ಇಂಟರ್ಲೆಸನ್ಸ್ ಕೊಟ್ಟಿದ್ರೆ ಬರ್ಕೋಬೇಕು. ಸ್ಮಾಲ್ ಆರ್ 0 ಇದೆ, ಮುಗಿದ್ಬಿಡ. ಕ್ಯಾಪಿಟಲ್ ಆರ್ ಈಸ್ 14. ಸೊ I1 is equal to 10/7 ಆಂಪಿಯರ್ ಆಯಿತು. 10/7 ಆಂಪಿಯರ್ when t is equal to 0. ಓಕೆ ಸರ್. ಲಾಸ್ಟ್ at t is equal to infinity. ಇಲ್ಲೇ ಚೇಂಜ್ ಮಾಡ್ತೀನಿ ನಾನು. ಟಿ ಈಸ್ ಈಕ್ವಲ್ ಟು ಇನ್ಫಿನಿಟಿ ಆದಾಗ ಇದೇನಾಗ್ಬಿಡ್ತಾನೆ? ಶಾರ್ಟ್ ಸರ್ಕ್ಯೂಟ್ ಆಗ್ತಾನೆ. ಈಗ ಇವನೇನಾಗ್ತಾನೆ? ಓಪನ್ ಸರ್ಕ್ಯೂಟ್ ಆಗ್ತಾನೆ. ಯಾವಾಗ ಇವನು ಓಪನ್ ಸರ್ಕ್ಯೂಟ್ ಆಗ್ತಾನ, ಈ ಬ್ರಾಂಚಲ್ಲಿ ಕರೆಂಟ್ ಹೋಗೋದೇ ಇಲ್ಲ. ಇದು ಶಾರ್ಟ್ ಸರ್ಕ್ಯೂಟ್ ಇರಲಿ, ಬೇಕಾರೆ ಸ್ಟಡಿ ಸ್ಟೇಟ್ ಬರಲಿ. ಇನ್ ದಿಸ್ ಬ್ರಾಂಚ್ ಇಲ್ಲಿ ಕರೆಂಟ್ ಹೋಗೋದಿಲ್ಲ, ಮತ್ತೆ 10 ohm ಬರ್ಕೋಬಾರ್ದು. ದಿಸ್ ಈಸ್ ರಿಮೂವ್ಡ್ ನಾವು. ಯಾವಾಗ ರಿಮೂವ್ ಆಗುತ್ತೋ ಇದು ಮತ್ತೆ 2 ಮಿಲಿಯನ್ ರೆಸಿಸ್ಟ್, ನೋ ಎಫೆಕ್ಟ್. ಮತ್ತೆ 2 ಮಿಲಿಯನ್ ಮತ್ತೆ 2 ಸೇರಿಸ್ಕೊಂಡಿಗ 4 8 2 10 ಅಂತ ಬರ್ಕೊಂಡಿಯ ಸಾಕಿದೆ 20 ವೋಲ್ಟ್. ಸೊ ದೇರ್ ಫೋರ್ ದ ಸರ್ಕ್ಯೂಟ್ ಬಿಕಮ್ಸ್ ಲೈಕ್ ದಿಸ್. ಅರ್ಥ ಆಗಿದೆ? ಅಳಸೋಣ, ಬರ್ಕೊಂಡಿದೆಯಾ? ಯು ಹ್ಯಾವ್ ಟೇಕನ್ ದಿಸ್. ನಾವು ಐ ಆಮ್ ರಿಮೂವಿಂಗ್ ಹಿಯರ್ ಓನ್ಲಿ. ಸೊ ವಾಟ್ ಈಸ್ ದ ನೆಕ್ಸ್ಟ್ ಸರ್ಕ್ಯೂಟ್ ಹಿಯರ್? 20 ವೋಲ್ಟ್ 4 ohm, ಇದೊಂದು 4 ohm. 4 + 4 4 + 4 ಅದೇನಾಯ್ತು ಅಂತ ಬರೆದಿದ್ದೇನೆ ಅಲ್ಲಿ, 20 ವೋಲ್ಟ್. ಸೊ ದೇರ್ ಫೋರ್ ಕರೆಂಟ್ ವಿಲ್ ಬಿ ಈಸ್ ಈಕ್ವಲ್ ಟು EMF divided by R plus R. EMF is 20 divided by 4 + 4 is 8 + 0. So you will get 4 5s 4 2s 5/2 ಬಂದಿದೆ. ಸೊ I1/I2 ರೇಷಿಯೋ ಕೇಳಿದ್ದಾರೆ. ಸೊ I1/I2 is equal to, ನೀಟಾಗಿ ಬರ್ಕೊಳ್ಳಿಪ್ಪ. I1 ಕಂಪ್ಲೀಟ್ ಆಗಿದೆ. ಬೋರ್ಡ್ ಚಿಕ್ಕದಿದೆಯಲ್ಲಪ್ಪ, ಅಲ್ಲೇ ಅರೇಂಜ್ ಮಾಡ್ತಾ ಇದ್ದೀವಿ. 20, ಇದು 4 + 4 8 ohms ಆಯಿತು. 20/8 5/2 ಆಂಪಿಯರ್ ಆಯಿತು. ಅಟ್ t is equal to infinity ಅಲ್ಲಿ. ಸೊ ವಾಟ್ ಈಸ್ I1 now? I1 is 10/7 whole divided by I2 is 5/2. So you get 10/7 into 2/5. 5 ones are 5 2s. So I1/I2 ratio is 4/7. Ratio of current ಆಂಪಿಯರ್ ಕ್ಯಾನ್ಸಲ್ ಆಗುತ್ತೆ. ಕಾಣ್ತಾ ಇತ್ತಲ್ವ? ಆಂಪಿಯರ್ ಕ್ಯಾನ್ಸಲ್ ಆಗುತ್ತೆ. ಸೊ ಆನ್ಸರ್ 4 ಆಪ್ಷನಲ್ಲಿ 4:7 ಬರೀಬೇಕು.
ಆಯಿತು ಸರ್. ಸ್ವಲ್ಪ ಅಲ್ಲಿ ಪ್ರಾಕ್ಟೀಸ್ ಮಾಡಿಪ್ಪ, ಹೇಳ್ಕೊಟ್ಟಿದ್ದೀನಿ, ಅದನ್ನು ನೋಡಿಕೊಂಡು ನೀವು ಸ್ವಲ್ಪ ಅಲ್ಲ ಪೂರ್ತಿ ಪರ್ಫೆಕ್ಟ್ ಆಗಿಬಿಡಿ, ಖುಷಿ ಎಂಜಾಯ್ ಮಾಡಿಕೊಳ್ಳಿ. ಲಾಸ್ಟ್ ಸೇಮ್ ಏನಪ್ಪ ಅಂದರೆ ಕ್ವಶನ್ ರೈಟ್ ಆನ್ ಅಮಂಗ್ ದ ಬಲ್ಬ್ B1 and B2. Among the bulb B1 and B2, first question, which one will light up? Light up ಅಂತಂದ್ರೆ ಏನಪ್ಪ? ಆನ್ ಆಗುತ್ತೆ quickly. Second one, at steady state, which one will glow more brighter? At steady state, which bulb will glow more brighter? Right, the diagram. What is that? They have given resistor with one bulb. Say this is B1, and an inductor with another bulb B2 connected to DC source with tap key or plug key, you can say, or L circuit. RL ಅಂದರೆ ಇಲ್ಲಿ ಸಪ್ರೇಟ್ ಕನೆಕ್ಟ್ ಮಾಡಿದ್ದಾರೆ, ನೋಡ್ಕೊಳ್ಳಿ. Start. After writing the diagram, I am waiting for you to complete the diagram. Okay, now the moment when key is just pressed, barkode, the moment when key is just closed, the moment when a key is just, you can say, pressed, means that T is equal to 0. What happens now? So this takes some time to reach the maximum current. ಹಾಗಿದ್ದಾಗ ಯಾವುದು ಜಲ್ದಿ ಬೇಗ ಆನ್ ಯಾವುದಾಗುತ್ತೆ? B1 will get on quickly. Bulb B1 is on quickly, is on instantaneously, you can say. ನಾವಲ್ಲಿ ಹೇಳಿ ಓಪನ್ ಸರ್ಕ್ಯೂಟ್ ಅಂತ ಹೇಳಿದ್ರೆ ಅಲ್ಲಿ ಯಾರು ಹೋಗ್ಬಿಟ್ಟು ಅದನ್ನು ಕಿತ್ತು ಬರಲ್ಲ. ಟು ಅಂಡರ್ಸ್ಟ್ಯಾಂಡ್ ವಿ ಟೋಲ್ಡ್, ಬಟ್ ಸ್ಟಿಲ್ ದಟ್ ಇಂಡಕ್ಟನ್ಸ್ ಈಸ್ ದೇರ್. ಬಟ್ ವಾಟ್ ಹ್ಯಾಪನ್ಸ್, ಇಟ್ ಟೇಕ್ಸ್ ಸರ್ಟನ್ ಟೈಮ್ ಟು ಗ್ರೋ. ಬರ್ದಿದ್ದೀವಿ ನೋಡು, ಗ್ರೋತ್ ಆಫ್ ಕರೆಂಟ್ ಅಂತೇಳಿ I0 ಅಂತೇಳಿ ಬರ್ದಿದ್ದೀವಿ. ದಟ್ ಈಸ್ I is equal to I0 1 minus e to the power of minus t by 2 tau. As a t increases at certain time, ಅಂದರೆ t is equal to infinity ಬರೋ ಥರ ಏನಾಗ್ತಿರುತ್ತೆ, ಕರೆಂಟ್ ರೈಸ್ ಆಗ್ತಾ ಇರುತ್ತೆ. ಬಟ್ ದ ಮೊಮೆಂಟ್ at t is equal to 0 ಇದ್ದಾಗ ಇದೇನು ಮಾಡ್ತಾ ಇರುತ್ತೆ, ಆಪೋಸ್ ಮಾಡ್ತಾ ಇರುತ್ತೆ. ಸೊ ಬಲ್ಬ್ B1 ಈಸ್ ಮೇಡ್ ಆನ್ ಕ್ವಿಕ್ಲಿ, B2 ಆನ್ ಆಗುತ್ತೆ, ಬಟ್ ವಿತ್ ಸಮ್ ಡಿಲೇ. ಹವೆವರ್, ಬಟ್ B2 ಈಸ್ ಅಥವಾ ವಿಲ್ ಬಿ ಆನ್ ಆಫ್ಟರ್ ಅಥವಾ ವಿತ್ ಡಿಲೇ ಅಂತ ಬರುತ್ತೆ. ವಿತ್ ಡಿಲೇ, ಸ್ವಲ್ಪ ಡಿಲೇ ಆಗುತ್ತೆ. ಹಾಗಂತೇಳಿ ನಾಳೆ ಹತ್ತಲ್ಲ, ಇವತ್ತು ಆನ್ ಮಾಡಿದರೆ ನಾಳೆ ಅಥವಾ 1 ಗಂಟೆ ಬಿಟ್ಟು ಹತ್ತಲ್ಲ, ಸ್ವಲ್ಪ ಬಿಟ್ಟು ಆನ್ ಆಗುತ್ತೆ. ಓಕೆ, ನಾವು ವಾಟ್ ಹಿ ಸೆಡ್, ದ ಫಸ್ಟ್ಗೆ ಮುಗಿದು ಹೋಯ್ತು.
ಎರಡನೇದು ಆಟ್ ಸ್ಟಡಿ ಸ್ಟೇಟ್ ಅಂತ ಕೊಟ್ಟಿದ್ದಾರೆ. ಸ್ಟಡಿ ಸ್ಟೇಟ್ ಅಂತಂದ್ರೆ ಏನಪ್ಪ, ಈಸ್ ಈಕ್ವಲ್ ಟು ಇನ್ಫಿನಿಟಿ ಬಂದ್ಬಿಡುತ್ತೆ. ಈಗ ಯಾವಾಗ ಇನ್ಫಿನಿಟಿ ಬರುತ್ತೋ ದಿಸ್ ಎಲ್ ಆಕ್ಟ್ಸ್ ಆಸ್ ಎ ಶಾರ್ಟ್ ಸರ್ಕ್ಯೂಟ್. ಯಾವಾಗ ಇದು ಶಾರ್ಟ್ ಸರ್ಕ್ಯೂಟ್ ಆಗುತ್ತೋ ದಿಸ್ ಎಲ್ ಹ್ಯಾಸ್ ನೋ ಎಫೆಕ್ಟ್ ಅಟ್ ಈಸ್ ಈಕ್ವಲ್ ಟು ಇನ್ಫಿನಿಟಿ. ಎಲ್ ಹ್ಯಾಸ್ ನೋ ಎಫೆಕ್ಟ್. ಇಟ್ ಈಸ್ ಶಾರ್ಟ್ ಸರ್ಕ್ಯೂಟೆಡ್. ಯಾವಾಗ ಶಾರ್ಟ್ ಸರ್ಕ್ಯೂಟ್ ಆಗುತ್ತೋ ಇಲ್ಲೇನಾಗುತ್ತೆ, ಮ್ಯಾಕ್ಸಿಮಮ್ ಕರೆಂಟ್ ಈಸ್ ಮೇಡ್ ಥ್ರೂ ದ ಇಂಡಕ್ಟರ್. ಈ ಇಂಡಕ್ಟರ್ ಮುಖಾಂತರ ಮ್ಯಾಕ್ಸಿಮಮ್ ಕರೆಂಟ್ ಹೋಗುತ್ತೆ. ಬಟ್ ಇಲ್ಲಿ B1 ಹತ್ರ ರೆಸಿಸ್ಟೆನ್ಸ್ ಇರೋದ್ರಿಂದ ಏನಾಗುತ್ತೆ, ಸ್ವಲ್ಪ ಕಮ್ಮಿ ಇರುತ್ತೆ ಕರೆಂಟ್ ಕಂಪೇರ್ ಟು ದ ಇಂಡಕ್ಟರ್. ನೋಡಿ, ತುಂಬ ಇಂಪಾರ್ಟೆಂಟ್ ಕೀ ಪಾಯಿಂಟ್ ಏನಂದರೆ, ಬಿಗಿನಿಂಗಲ್ಲಿ ಈ ಇಂಡಕ್ಟನ್ಸ್ ಏನು ಮಾಡ್ತಾ ಇರ್ತಾನೆ, ಆಪೋಸ್ ಮಾಡ್ತಾ ಇರ್ತಾನೆ, ಕರೆಂಟನ್ನು ಬಿಟ್ಕೊಡಲ್ಲ. ಅವಾಗ ಏನಾಗ್ಬಿಡುತ್ತೆ, ಅದು ಓಪನ್ ಸರ್ಕ್ಯೂಟ್ ಆಗಿಬಿಡ್ತು. ಹಾಗಂತೇಳಿ ಕಿತ್ಕೊಂಡ್ಬರಲ್ಲ, ಅಲ್ಲೇ ಇರುತ್ತೆ. ಬಟ್ ಇಟ್ ಟೇಕ್ಸ್ ಸರ್ಟನ್ ಟೈಮ್ ಟು ಗ್ರೋ ಬಿಕಾಸ್ ಆಫ್ ಗ್ರೋತ್ ಆಫ್ ಕರೆಂಟ್. B2 ಈಸ್ ಮೇಡ್ ಆನ್ ಬಟ್ ವಿತ್ ಸಮ್ ಡಿಲೇ. ಮುಗೀತದೆ. ಎರಡನೇದು ಅಟ್ ಸ್ಟಡಿ ಸ್ಟೇಟ್ ಬಂದಾಗ ಏನಾಗುತ್ತೆ, ಸರ್ ಇದು ಇಂಡಕ್ಟರ್ ಇದೆಯಲ್ಲ ಶಾರ್ಟ್ ಸರ್ಕ್ಯೂಟ್ ಆಗಿಬಿಟ್ರೆ ದ ಮ್ಯಾಕ್ಸಿಮಮ್ ಕರೆಂಟ್ ವಿಲ್ ಗೋ ಹಿಯರ್. ಅಂದರೆ B1 ಹತ್ರನೂ ಹೋಗುತ್ತೆ. ಹಾಗಂತೇಳಿ ಇದು ಪ್ಯೂರ್ ಇಂಡಕ್ಟರ್ ಇರೋಲ್ಲ ವಿದ್ಯಾರ್ಥಿಗಳೇ. ಪ್ಯೂರ್ ಇಂಡಕ್ಟರ್ ಇದ್ರೆ ರೆಸಿಸ್ಟೆನ್ಸ್ 0. ಇಂಡಕ್ಟರ್ ಮಾಡಿರ್ತಾರೆ, ಕಾಪರ್ ಕಾಯಿಲಿಂದ ಮಾಡಿರ್ತಾರೆ, ಆ ಫ್ಲೋ ರೆಸಿಸ್ಟೆನ್ಸ್. ಇಂಡಕ್ಟರ್ನ ಶಾರ್ಟ್ ಸರ್ಕ್ಯೂಟ್ ಮಾಡೋದು ಅರ್ಥ ರೆಸಿಸ್ಟೆನ್ಸ್ 0 ಇದೆ ಅಂತ ಅರ್ಥ. ಬಟ್ ಪ್ರಾಕ್ಟಿಕಲಿ ಅಷ್ಟಿರಲ್ಲ. ರೆಸಿಸ್ಟೆನ್ಸ್ ಏನಾಗ್ಬಿಡುತ್ತೆ, ಲೋ ಆಗುತ್ತೆ. ಯಾವಾಗ ರೆಸಿಸ್ಟೆನ್ಸ್ ಲೋ ಆಗುತ್ತೋ ಇದಕ್ಕಿಂತ ಲೋ ಇರೋದು. ದ ಮೋರ್ ಮ್ಯಾಕ್ಸಿಮಮ್ ಕರೆಂಟ್ ವಿಲ್ ಫ್ಲೋ ಥ್ರೂ B2, ಹೆನ್ಸ್ B2 ಗ್ಲೋ ಮೋರ್ ಬ್ರೈಟರ್. ಮೋರ್ ಕರೆಂಟ್ ಫ್ಲೋಸ್ through B2. Therefore, bulb B2 glow more brighter. ನೋಡಪ್ಪ, ಇದು ಕಾನ್ಸೆಪ್ಟ್ ಅಂತ ತಿಳ್ಕೊಂಡ್ಮೇಲೆ ಐತಲ್ಲ, ನಿನ್ನ ಎಂಟ್ರೆನ್ಸ್ ಪೇಪರಲ್ಲಿ ಬರ್ತಾವಲ್ಲ, ಈಗ ಹೇಳ್ಕೊಟ್ಟಿದ್ದನ್ನು ನಾಲೆಜ್ ಹಾಕಿ ಜಲ್ದಿ ಆನ್ಸರ್ ಮಾಡು, ಮಾರ್ಕ್ಸ್ ಬರಲಿ. ಹಾಂ, okay, last this is almost finished, and one more concept in the lenses alla dear students, ella maximum mugidideppa. Simple closed ring last ge ಒಂದು ಬಾರ್ ಮ್ಯಾಗ್ನೆಟ್ ತಗೊಳ್ಳಿ, ನಾರ್ತ್ ಪೋಲು ಸೌತ್ ಪೋಲು, ಇದು ಕಾಯಿಲ್ ಇದೆ. ವೆನ್ ಡ್ರಾಪ್ಡ್ ಇದು ಬರ್ಕೊಂಡಿದ್ದೀರ ಅಂತ ಅಂದ್ಕೊಳ್ತೇನೆ. ವೆನ್ ಡ್ರಾಪ್ಡ್ ಇನ್ ದಿಸ್ ಕಾಯಿಲ್ the magnet will fall with an acceleration A, first one A less than G, ಎರಡನೇದು greater than G, ಮೂರನೇದು say it fall with an acceleration 0, fourth none of this. ಸಿಂಪಲ್ ಕ್ವಶನ್ ಅದು, ಸ್ವಲ್ಪ ಡಿಸ್ಕಸ್ ಮಾಡೋಣ ಅಷ್ಟೇ, ಇನ್ನೇನಿಲ್ಲ. ಕಾಯಿಲ್ ಕ್ಲೋಸ್ಡ್ ರಿಂಗ್ ಇದೆ. ವೆನ್ ಮ್ಯಾಗ್ನೆಟ್ ಎಂಟರ್ಸ್ ಬಿಕಾಸ್ ಆಫ್ there is a change in flux. When North Pole enters, there is increase in flux. When flux increases, an EMF is induced and there is induced current. The induced current is such that it opposes the cause. ಅಂತಂದ್ರೆ it looks like a North Pole now. North ಏನಾಗ್ತಾ ಇರುತ್ತೆ, ರಿಪಲ್ ಆಗ್ತಾ ಇರುತ್ತೆ. But it will fall such that when it enters there is increase in flux. When there is increase in flux, definitely
the motion of the magnet is opposed initially as it enters, so that because of the opposition, it will fall with an acceleration less than g by Lenz's law. ಅರ್ಥ ಆಗಿದೆ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಇದು ಕ್ಲೋಸ್ ರಿಂಗ್. ಇನ್ನೊಂದು ಕಟ್ ರಿಂಗ್ ಅಂತ ಕೊಡ್ತಾರೆ. ರಿಂಗನ್ನು ಕಟ್ ಮಾಡಿರ್ತಾರೆ ಈ ಥರ. ಈಗ ಏನು ಆನ್ಸರ್ ಚೂಸ್ ಮಾಡೋಣ? ಆನ್ಸರ್ ಇಟ್ ಫಾಲ್ ವಿತ್ ಜೀನ, ಲೆಸ್ ದೆನ್ ಜೀನ, ಗ್ರೇಟರ್ ದ್ಯಾನ್ ಜೀನ. ಇಲ್ಲೊಂದು ಮೂರನೇದು ಈಕ್ವಲ್ ಟು ಜಿ ಮಾಡ್ಕೊಳ್ಳಿ. ಹಾಂ, 1 2 3 4, ನನ್ ಆಫ್ ದಿಸ್. ಇದು ಕ್ಲೋಸ್ಡ್ ರಿಂಗ್ ಇದೆ, ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ, ಕರೆಂಟ್ ಇಂಡ್ಯೂಸ್ ಆಗುತ್ತೆ. ಕಟ್ ರಿಂಗ್ ಇದೆ. ಇದನ್ನು ಫಸ್ಟ್ ಒನ್ ಎಲ್ಲರೂ ಬರ್ಕೊಂಡಿದ್ದೀರಾ? ಕ್ವಶನ್ ಏನಪ್ಪ? When a magnet is dropped in a closed coil or a closed ring, the magnet will fall with an acceleration. ಸರ್ ಕ್ವಶನೇ ಗೊತ್ತಾಗ್ತಿಲ್ಲ ನಮಗೆ ಅನ್ನೋರು ಇದ್ರೆ, when a magnet is dropped into a closed ring, comma, the acceleration of the magnet is, ಅಥವಾ magnet will fall with an acceleration less than g ಬರ್ಕೊಂಡಿದ್ದೀರಾ. ರೀಸನ್ ಬಿಕಾಸ್ ಆಫ್ ಇಂಡ್ಯೂಸ್ಡ್ ಕರೆಂಟ್. ಫಸ್ಟ್ ಒನ್, there is increase in flux by the phenomena of electromagnetic induction. EMF is induced and hence current is induced. EMF induced ಬರ್ಕ, ಕರೆಂಟು ಇಂಡ್ಯೂಸ್, ಫ್ಲಕ್ಸ್ ಕೂಡ ಫ್ಲಕ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ಆ್ಯಂಡ್ ಬೈ ಲೆಂಜಸ್ ಲಾ, ಇಂಡ್ಯೂಸ್ಡ್ ಕರೆಂಟ್ ಆಪೋಸಸ್ ದಿ change in flux. Therefore, the magnet will fall with an acceleration less than g. ಅರ್ಥ ಆಯಿತು ಸರ್? ನಿಧಾನ, ಯಾಕಂದರೆ ಸರ್ ನೀವೇನು ಹೇಳ್ತಾರೆ ಗೊತ್ತಾಗ್ತಿಲ್ಲ ಅಂದ್ಬಿಡ್ತೀರಿ ಕೆಲವರು. ಒಳ್ಳೆ ಡೈಲಾಗ್ ಕೊಡ್ಬಿಡ್ತೀರಿ, ಆಮೇಲೆ ಒಂದು ಸೆಕೆಂಡ್ ಸರ್ ರಿಪೀಟ್ ಮಾಡಿ ಸರ್ ಅಂದ್ಬಿಡ್ತೀರಿ ಕೂತ್ಕೊಂಡು ಮನೆಗೆ. ನಾವಿಲ್ಲಿ ಹೊಯ್ಕೋಬೇಕು. ಹಾಗೆ ಎರಡನೇದಪ್ಪ, when a magnet is dropped into a cut ring, comma, the magnet will fall with an acceleration. Start. First option, equal to g, less than g, greater than g, none of this. ಬರ್ಕೊಂಡೇನಪ್ಪ? ಆನ್ಸರ್ ಏನು ಸರ್? ಆನ್ಸರ್, ಇಟ್ ವಿಲ್ ಫಾಲ್ ವಿತ್ ಜಿ ಓನ್ಲಿ. ಆನ್ಸರ್ ಎ ಇಸ್ ಈಕ್ವಲ್ ಟು ಜಿ. ರೀಸನ್ ಹೇಳ್ತೀರಾ? ಫಸ್ಟ್ ಎಲ್ಲರೂ ಇ ಎಮ್ ಎಫ್ ಈಸ್ ಇಂಡ್ಯೂಸ್ಡ್, ನೋ ಇ ಎಮ್ ಎಫ್ ಈಸ್ ಇಂಡ್ಯೂಸ್ಡ್. ಇ ಎಮ್ ಎಫ್ ಈಸ್ ಇಂಡ್ಯೂಸ್ಡ್. So let us say this is mn ಅಂತ ಬರೆಯೋಣ. Induced across m and n. ಅಲ್ಲಿ ಬಿಟ್ವೀನ್ ದ 2 ಪಾಯಿಂಟ್ಸ್ ಅಂತ ನಾವು ಬರೆದಾಗ ವಿ ಮಸ್ಟ್ ಸೇ ದಟ್ ಬಿಟ್ವೀನ್ 2 ಪಾಯಿಂಟ್ಸ್ ಅಂತ ಹೇಳಿದಾಗ ವೋಲ್ಟೇಜ್ ಅಂತ ಬರೀತಾರೆ, ಅಥವಾ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ ಇಂಡ್ಯೂಸ್ಡ್ ಅಕ್ರಾಸ್ ಎಮ್ ಆ್ಯಂಡ್ ಎನ್ ಅಂತ ಹೇಳ್ತೀವಿ. ಇ ಎಮ್ ಎಫ್ಗಿಂತ potential difference is we will observe some spark. ಇಲ್ಲೇನೋ ಒಂದು ಸ್ಪಾರ್ಕ್ ಬಂದಂಗೆ ಕಾಣಿಸುತ್ತೆ, ಸಣ್ಣದ ಲೈಟಾಗಿ. ಅದಕ್ಕೆ ಮತ್ತೆ ನಾವು ಏನಾದರೂ ಒಂದು ಬಲ್ಬ್ ಹಾಕಿದ್ವಂದ್ರೆ ಬಲ್ಬ್ ಆನ್ ಆಗುತ್ತೆ, ಕ್ಲೋಸ್ ಸರ್ಕ್ಯೂಟ್ ಆಗಿಬಿಡುತ್ತೆ ಅವಾಗಲ್ಲೇ. ಏನೋ ಹೇಳಿದ್ರಲ್ಲ ಸರ್, ಎಮ್ ಮತ್ತು ಎನ್ನಿಗೆ ಒಂದು ಜಸ್ಟ್ ಒಂದು ಹೊರಗಡೆಯಿಂದ ಒಂದು ಸಣ್ಣ LED ಬಲ್ಬ್ ಕನೆಕ್ಟ್ ಮಾಡಿದ್ರೆ ಇದು ಸ್ವಲ್ಪ ಪವರ್ಫುಲ್ ಮ್ಯಾಗ್ನೆಟ್ ಇರಬೇಕು. ಪವರ್ಫುಲ್ ಮ್ಯಾಗ್ನೆಟ್ ಇದ್ದು ಎಮ್ ಮತ್ತು ಎನ್ ಅಕ್ರಾಸ್ ಒಂದು ಸಣ್ಣ LED ಬಲ್ಬ್ ಹಾಕಿದ್ರೆ LED ಬಲ್ಬ್ ಆನ್ ಆಗುತ್ತೆ.
ಅಂದರೆ ಕ್ಲೋಸ್ಡ್ ಪಾತ್ ಸಿಕ್ತು, ಕರೆಂಟ್ ಫ್ಲೋ ಆಯಿತು. ಸೊ ದೇರ್ ಫಾರ್ ಈಗಲೇ ವೋಲ್ಟೇಜ್ ಇಂಡ್ಯೂಸ್ ಆಗಿರುತ್ತೆ, ಬಟ್ ಕ್ಲೋಸ್ಡ್ ಪಾತ್ ಇಲ್ಲಲ್ಲ, ಬಿಕಾಸ್ ಆಫ್ ಕಟ್ ರಿಂಗ್. ಬಿಕಾಸ್ ಆಫ್ ಕಟ್ ರಿಂಗ್ no current is induced. No current is induced. ಯಾವಾಗ ಕರೆಂಟ್ ಇಂಡ್ಯೂಸ್ ಆಗೋದಿಲ್ಲ, ನೋ ಕ್ವಶನ್ ಆಫ್ ಲೆನ್ಸಸ್ ಅಲ್ಲ, ನೋ ಲೆನ್ಸಸ್ ಅಲ್ಲ, ಮೀನ್ಸ್ ನೋ ಲೆನ್ಸಸ್ ಅಲ್ಲ ಅಂದರೆ ವಿ ಕೆನಾಟ್ ಅಪ್ಲೈ ಲೆನ್ಸಸ್ ಅಲ್ಲ. ಯಾವಾಗ ಲೆನ್ಸಸ್ ಅಲ್ಲ ಇಲ್ಲ, ಆಪೋಸಿಂಗ್ ಪವರ್ ಯಾರು ಇಲ್ಲ, ನೋ ಆಪೋಸಿಷನ್, ನೋ ಆಪೋಸಿಷನ್. Therefore, it will fall with an acceleration g ಅಂತೇಳಿ. ಮತ್ತೇನು ಉಳ್ಕೊಂಡ್ವನಪ್ಪ, ಬರ್ಕೊಂಬಂದಿದ್ದು ಎಲ್ಲ ಟೈಪ್ ಹೇಳ್ಕೊಟ್ಟಿದೆ ವಿದ್ಯಾರ್ಥಿಗಳೇ. ಹಾಂ ಹ್ಞೂ ಸರ್, ನೀವು ಸ್ವಲ್ಪ ವರ್ಕ್ ಮಾಡಿ ಅಂತ ಹೇಳೋಣ. ಹೇಳ್ತಾ ಮುಂದಿನ ಅಧ್ಯಾಯಕ್ಕೆ ಸ್ವಲ್ಪ ಮುನ್ನುಡಿಯನ್ನು ಬರೆಯೋಣ. ಸ್ವಲ್ಪ ಸ್ಟಾರ್ಟ್ ಮಾಡೋಣ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಚಾಪ್ಟರ್ ಯು ಕ್ಯಾನ್ ಟೇಕ್ ಹೆಡ್ಡಿಂಗ್ ಆಲ್ಟರ್ನೇಟಿಂಗ್. ನೆಕ್ಸ್ಟ್ ಚಾಪ್ಟರ್ ಅಲ್ಲ, ಸಾರಿ ಸ್ಟೂಡೆಂಟ್ಸ್, ಸೇಮ್ EMI ಚಾಪ್ಟ್ರಲ್ಲೇ ಆಲ್ಟರ್ನೇಟಿಂಗ್ ಕರೆಂಟ್. ಯು ರೈಟ್ AC generator. It was invented by ನಿಕೋಲಾ ಟೆಸ್ಲಾ ಅಂತೇಳಿ ಅವನ ಹೆಸರಪ್ಪ. ಓಕೆ, ಇದನ್ನು ಬೋರ್ಡ್ ಎಕ್ಸಾಮಲ್ಲಿ 5 ಮಾರ್ಕ್ಸಿಗೆ ಕೇಳ್ತಾ ಇರ್ತಾರೆ. ವಿತ್ ನೀಟ್ ಡಯಾಗ್ರಾಮ್ obtain the expression for induced EMF ಅಂತೇಳಿ. Now let us go in step by step. Start. It is a device. AC means alternating current. AC ಆಲ್ಟರ್ನೇಟಿಂಗ್ ಅದನ್ನು ನೀಟಾಗಿ ಹೇಳ್ಕೊಂತ ಹೋಗೋಣಂತೆ. ಅ ಡಿವೈಸ್, ಸ್ಟಾರ್ಟ್ ವಿತ್ ಮೀ, ಅ ಡಿವೈಸ್ ವಿಚ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಈಸ್ ಕಾಲ್ಡ್ ಜನರೇಟರ್. ಫುಲ್ ಸ್ಟಾಪ್. It works on the principle of electromagnetic induction. Next, alternating current. It is the current whose value WHOSE, whose value changes from positive to negative. Whose value changes from positive to negative for every half cycle periodically. For every half cycle, HALF, half cycle periodically. ಇಷ್ಟು ಬರ್ಕೊಂಡ ನಂತರ ನಿಮ್ಮ ಹೆಡ್ಡಿಂಗ್ ಏನಿರಬೇಕಂದ್ರೆ ಎಕ್ಸ್ಪ್ರೆಷನ್ ಫಾರ್, ಫಸ್ಟ್ ಬಿಫೋರ್ ದ್ಯಾಟ್ ಡಯಾಗ್ರಾಮ್, ನೀಟ್ ಡಯಾಗ್ರಾಮ್ ಕೂಡ ಕೇಳ್ತಾರೆ. ಡಯಾಗ್ರಾಮ್ ಸ್ವಲ್ಪ ನನ್ನ ಜೊತೆಗೆ ಬರ್ಕೋಬೇಕಲ್ಲಪ್ಪ, ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಡಯಾಗ್ರಾಮು, ನೋಡೋಣ ಎಷ್ಟು ನೀಟಾಗಿ ಬರಿತೀರಾ ಅಂಥೇಳಿ. ಹಾಂ, ಸ್ಟಾರ್ಟ್. ನಾನು ಹೆಂಗೆ ಬರಿತೀನೋ ಹಂಗೆ ಬರೀಬೇಕು.
I think, dear students, you are taking with me. ನನ್ನ ಜೊತೆಗೆ ಬರಿತಾ ಇದ್ದೀರಾ ಅಂತ ತಿಳ್ಕೊಳ್ಳೋಣ. ಓಕೆ, ಪ್ಯಾರಲಲ್ ಬರಬೇಕು. Say this is north pole of a powerful magnet. This is south pole of a powerful magnet. So means this is a rectangular coil A, B, C, D. We call this as armature. ಆಮೇಲೆ ಬರೆಯೋಣಂತೆ. Armature is a rectangular frame on which n number of copper wires are wounded. Now there is axis of rotation. ಕಾಣಿಸುತ್ತಲ್ವಾ? ಹಾಂ ಸರ್, ನಾನು ಬರ್ದಂಗೆ ಬರಿಬೇಕು. ಬರಿತಾ ಇದ್ದೀರಾ? ಎಸ್ ಸರ್. ಇಲ್ಲೊಂದು ರಿಂಗ್ ಬರಿಬೇಕು, ಸರ್ಕ್ಯುಲರ್ ರಿಂಗ್ ಬರಿಬೇಕು. ಅದನ್ನು ಸ್ವಲ್ಪ ಸಿಲಿಂಡರ್ ಥರ ತೋರಿಸ್ಬೇಕು. ಸಿಲಿಂಡರ್ ಥರ ಎಕ್ಸ್ಟೆಂಡ್ ಮಾಡುತ್ತೆ, ಕವರ್ ಮಾಡಿ. ಸ್ವಲ್ಪ ದೊಡ್ಡದಾಗಿ ಬರಬೇಕು. Okay, one more ring, same identical to this. ಸ್ವಲ್ಪ ಚಿಕ್ಕದು ಮಾಡೋಣ. Okay, right? Then there is some carbon brush here. ಒಂದ್ಸಲ ಕೇಳಿದಾರಪ್ಪ, ಏನು ಮಾಡೋದು? ಇದೇ ರೀತಿ ಬರೀಬೇಕು, ಬರೀಬೇಕು, ಬರೀಬೇಕು. These are R1 and R2 are, say, slip rings. This B1 and B2 are carbon brushes, and these carbon brushes are kept pressed to ring R1, R2 with the help of springs here. ಈ ಸ್ಪ್ರಿಂಗ್ ಏನಿರ್ತವೆ, ಟೈಟ್ ಇರ್ತವೆ, ಅವೇನು ಮಾಡ್ತಿರ್ತವೆ, ಬ್ರಷನ್ನು ಪ್ರೆಸ್ ಮಾಡಿ ಈ ರಿಂಗ್ R1, R2 ಜೊತೆ ಕಾಂಟ್ಯಾಕ್ಟ್ ಇರುತ್ತೆ. ಇದು ಬ್ರಷ್ ಅಂತ ಅನ್ಕೋ. ಈ ಸರ್ಕ್ಯುಲರ್ ರಿಂಗ್ಸ್ ತಿರುಗ್ತಾ ಇರ್ತವೆ, ದೇ ಸ್ಟಾರ್ಟ್ ರೊಟೇಟ್ ಆಗ್ತಾ ಇರ್ತವೆ. ಇಲ್ಲಿ ನಮಗೆ ಒಂದು ರೆಸಿಸ್ಟೆನ್ಸ್ ಬರ್ಕೊಂಡು ಇಲ್ಲಿ ನಮಗೆ ಕರೆಂಟ್ ಇಂಡ್ಯೂಸ್ ಆಗುತ್ತೆ. ಆ ಕರೆಂಟು I0 sin ಒಮೆಗಾ ಟಿ ಅಂತೇಳಿ ಬರೀಬೇಕು. ಅರ್ಥ ಆಗಿದೆ ಅಂತ ಅನ್ಕೋಬೋದಾ? ಸ್ವಲ್ಪ ಸೊಟ್ಟಾಯ್ತೇನಪ್ಪ ಅದು? ಅಳಿಸ್ಬೇಡಿ, ನಾನಷ್ಟೇ ಚೇಂಜ್ ಮಾಡ್ಕೊತೀನಿ. ಸ್ವಲ್ಪ ಕ್ರಾಸ್ ಕಂಡಂಗೆ ಕಾಣಿಸ್ತಾ ಇದೆ, ಸ್ಟ್ರೇಟ್ ಬರಬೇಕು. ಇದಕ್ಕೆ ಪ್ಯಾರಲಲ್ ಆಗಿ
Diagram is asked in the board paper, dear. That is why we are practicing. That's it. ಫಾರ್ಮುಲಾ ತುಂಬ ಚಿಕ್ಕದಿದೆ, ಭಾಳ ಸಣ್ಣ, ಮೂರು ಸ್ಟೆಪ್ಪಲ್ಲಿ ಬಂದ್ಬಿಡುತ್ತೆ ಆನ್ಸರು. ಹೌದೇನು ಸರ್? ಹೌದು ಸರ್. ಯು ಟೇಕ್ ದಿಸ್ ಆ್ಯಸ್ ಬೋರ್ಡು ಎದುರಿಗೆ ಮೈ ಮೇಲೆ ಬಂದಂಗೆ ಆಗ್ಬಿಡ್ತೈತೆ, ಅದಕ್ಕೆ ಸ್ವಲ್ಪ ಕಾಣಿಸಲ್ಲ ಜಲ್ದಿ. ಹಾಂ, ಈಗ ಸ್ವಲ್ಪ ಹಿಂದೆ ಬಂದರೆ ನಮ್ಗೆ ದೊಡ್ಡದು ಕಾಣ್ತೇವೆ. ಓಕೆ, ಚೆನ್ನಾಗಿ ಬಂದಿದೆ ಅಂತ ಇಟ್ಕೋಬೋದೇನಪ್ಪ? ಹ್ಞೂ ಸರ್ ಅನ್ಕೊಳ್ಳಿ ಸರ್. ಇಲ್ಲಿ ಇದನ್ನು ತಿರುಗಿಸ್ಬೇಕು. ಎ ಬಿ ಸಿ ಡಿನ ಈ ಥರ ಟರ್ನ್ ಮಾಡಬೇಕು ವಿದ್ಯಾರ್ಥಿಗಳು. ಇದನ್ನು ಪ್ಲೇನ್ ಆಫ್ ದ ಕಾಯಿಲ್ ಅಂತ ಅನ್ಕೋ. ಇಟ್ ಶುಡ್ ಸ್ಟಾರ್ಟ್ ರೊಟೇಟಿಂಗ್ ವಿತ್ ಆ್ಯಂಗ್ಯುಲರ್ ಸ್ಪೀಡ್. ಅದಕ್ಕೆ ಎಲ್ಲರೂ ಇದನ್ನ ಮೇಲ್ಗಡೆ ಅಳಿಸಿದ್ದೀನಿ ಅಂತ ಅಂದ್ಕೊಂಡು I write like this. It is rotating in this fashion with a common angular velocity, that is omega is equal to theta by t. N and S are powerful magnets. ನನ್ನ ಜೊತೆಗೆ ಬರ್ಕೊಂಡಿದ್ದೀರಾ ಅಂತ ಅಂದ್ಕೊಂಡು ಏನು ಮಾಡೋಣ? ಸ್ಟಾರ್ಟ್. ಎ ಬಿ ಸಿ ಡಿ ಏನಪ್ಪ ಅಂದರೆ ರೆಕ್ಟ್ಯಾಂಗ್ಯುಲರ್ armature wound with, on which n coils are wound. wound ಅಂದರೆ ಸುತ್ತಿದ್ದಾರೆ. Okay, the coil is made to rotate. Write one sentence. Coil is made to rotate in a strong magnetic field. In a strong magnetic field B, magnetic field B, produced by powerful magnets. Produced by powerful magnets. Let omega be the uniform angular speed. Let omega is equal to theta by t dash dash radian per second be the uniform angular speed. Okay, next R1 and R2 are slip rings which rotates along with the coil. Next, B1 and B2 are brushes, carbon brushes. Carbon means it is a good conductor of electricity, graphite. B1, B2 are carbon brushes. They are kept pressed with the slip rings. ಇಷ್ಟು ಬರೆದ್ಬಿಟ್ಟು ವಿದ್ಯಾರ್ಥಿಗಳೇ, ಡಯಾಗ್ರಾಮ್, ದಿಸ್ ಎಂಟೈರ್ ಡಯಾಗ್ರಾಮ್ ಹ್ಯಾಸ್ ಕ್ಯಾರಿಡ್ 2 marks. ಇದನ್ನು ಬರೆದವರಿಗೆ 2 marks ಕೊಟ್ಟಿದ್ದಾರೆ. ನೆಕ್ಸ್ಟ್, ಟೇಕ್ ಸಬ್ ಹೆಡಿಂಗ್ expression for induced EMF and current. Expression for induced current. Induced EMF and current. ಆಯ್ತಲ್ವಾ? ಈಗ ಈ ಡಯಾಗ್ರಾಮದ ಒಂದು ಮಹತ್ವ ಮುಗೀತು ವಿದ್ಯಾರ್ಥಿಗಳೇ. ಈಗ ನಾವು ABCD ಕಾಯಿಲ್ ರೊಟೇಟ್ ಮಾಡ್ತಾ ಹೋಗ್ತಾ ಇರ್ತೀವಿ. ಒಂದು ಜನರಲ್ ಫಾರ್ಮುಲಾ ಬರೆಯೋಣ. ಸ್ಟಾರ್ಟ್.
When the rectangular coil, you have to start with me. When the rectangular coil ABCD rotates in a uniform magnetic field periodically, there is change in magnetic flux. There is change in magnetic flux linked with the coil. And by the phenomena of electromagnetic induction, an EMF, and hence current is induced. EMF and hence current is induced. Anta bardu. Start this. Magnetic flux linked with the rectangular coil is, as we know, my dear students, BA cos theta. That is NBA cos theta. We know that. As N is number of coils, B is magnetic field, A is area of the coil, or area vector anta tagolthivi. So now here omega is equal to theta by T adre, theta is equal to enagutte omega T agutte. Now flux is equal to NBA cos omega T. Right? This is magnetic flux is a function of time here. As the coil rotates, the magnetic flux linked with the coil changes. The magnetic flux linked with the coil is already given by the formula. Then by Faraday's second law, or by Faraday's law of electromagnetic induction, by Faraday's law of electromagnetic induction, what the says, the induced EMF is equal to minus d phi by dt. Induced EMF. ಏನು ಮಾಡಬೇಕು ಸರ್? ಫ್ಲಕ್ಸ್ ಈಸ್ ಅ ಫಂಕ್ಷನ್ ಆಫ್ ಟೈಮ್ ಇದೆ, ಇಲ್ಲಿ ಡಿಫರೆನ್ಷಿಯೇಷನ್ ಆಫ್ ಫ್ಲಕ್ಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಬರೆದ್ರೆ ಮುಗೀತು. ಹೌದಾ ಸರ್? ಎಷ್ಟು ಈಸಿ ಇದೆ ಅಲ್ಲ ಸರ್? ನಾ ಹೇಳಿದಲ್ಲ, ಸ್ಟೆಪ್ಸ್ ಮ್ಯಾಥಮೆಟಿಕಲ್ ಸ್ಟೆಪ್ ಒಂದು 2-3 ಇದ್ದಾವೆ, ಬರ್ಕೊಂಡಿದ್ದೀರಾ ಅಂತ ಅಂದ್ಕೊಂಡು ಮೇಲ್ಗಡೆ ಹೋಗಿ. EMF is equal to minus d by dt of ಏನು ಬರೀಬೇಕು? ಫ್ಲಕ್ಸ್ ಬರೀಬೇಕು. ಬರಿತಾವೆ, ನನ್ನ ಜೊತೆ ಬರಿತಾವೆ, ಈಸಿ ಇದೆ. ಡಿ ಬೈ ಡಿ ಟಿ ಆಫ್ ಮೇಲ್ಗಡೆ, ಫ್ಲಕ್ಸ್ ಜಾಗದಲ್ಲಿ ಏನು ಬರೀತೀಯಾ? NBA cos omega t. ನೋಡಿ, ಈಗ ಫ್ಲಕ್ಸ್ ಜಾಗದಲ್ಲಿ ಜಲ್ದಿ ಬರೋಕ್ಕೆ ಬಂದ್ಬಿಡ್ಬೇಕು. ಫ್ಲಕ್ಸ್ ಇಸ್ ಈಕ್ವಲ್ ಟು NBA cos theta ಅಂತೇಳಿ. ಹಾಂ ಸರ್, ಗೊತ್ತಿದೆ. ಇದಿಷ್ಟರಲ್ಲಿ ಕಾನ್ಸ್ಟೆಂಟ್ ಯಾವ್ದು ಬರುತ್ತೆ? NBA ಕಾನ್ಸ್ಟೆಂಟ್ ಬರುತ್ತೆ, ಹೊರಗೆ ಹಾಕೋಣ. ಮೈನಸ್ NBA ಇಂಟು ಡಿಫರೆನ್ಷಿಯೇಷನ್ ಆಫ್ ಕಾಸ್ ಒಮೆಗಾ ಟಿ ಈಸ್ minus sin omega t into chain rule, minus sin omega t into omega. My dear students, at this stage you don't want this step, direct ಬರಂಗೆ ಇರಬೇಕು. ಮತ್ತು ನೀವೇ ಬರಿತಾ ಇದ್ದೀರಲ್ಲ ಸರ್, ಅರ್ಥ ಆಗಬೇಕಲ್ಲಪ್ಪ. ಮೈನಸ್ ಆಫ್ ಮೈನಸ್ ಪ್ಲಸ್, ಈ ಇಂಡ್ಯೂಸ್ಡ್ ಇ ಎಮ್ ಎಫ್ಗೆ ಇ ಅಂತ ಬರಿತೀವಿ, ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ. ಇಲ್ಲಿ ನೋಡಪ್ಪ, NBA ಇಂಟು ಒಮೆಗಾ ಇಂಟು ಏನು ಬಂತಪ್ಪ? ಸೈನ್ ಒಮೆಗಾ ಟಿ ಬಂತು ಸರ್. ಸೊ ಲಾಸ್ಟ್ ಇದನ್ನು ಸ್ವಲ್ಪ ನಿಮಗೋಸ್ಕರ
ಎನ್ ಬಿ ಎ ಒಮೆಗಾ, ನ್ಯಾಷನಲ್ ಬ್ಯಾಸ್ಕೆಟ್ ಅಸೋಸಿಯೇಷನ್ ಅಂತ ಇರುತ್ತೆ ನೋಡಿ, ಎನ್ ಬಿ ಎ ಬ್ಯಾಸ್ಕೆಟ್ ಬಾಲ್ದು ದೊಡ್ಡ ದೊಡ್ಡ ಹೈಟ್ ಇದ್ದರೆ ಆಡ್ತಿರ್ತಾರಲ್ಲ, ಹೌದು ಬಿಡಿ ಸರ್ ಗೊತ್ತು, ಹಂಗಾರೆ ನೆನ್ಪಿಟ್ಗ. ಇಲ್ಲ ಅಂದರೆ ನಾವೇನು ಮಾಡೋಣ, ಈ ಒಮೆಗಾನ ಐತಲ್ಲ, ಒಮೆಗಾನ ಬ್ಯಾನ್ ಮಾಡೋಣ. ಏನು ಮಾಡೋಣ, ಒಮೆಗಾನ ಬ್ಯಾನ್ ಮಾಡೋಣ. ಸೊ ಬ್ಯಾನ್ ಒಮೆಗಾ ನೆನ್ಪಿಟ್ಕೊಳ್ಳಿಕ್ಕಪ್ಪ, ಅಷ್ಟೇ ಮತ್ತೇನಿಲ್ಲ. ಇಂಟು ಸೈನ್ ಒಮೆಗಾ ಟಿ, ಇದೇನಾಗುತ್ತೆ, ಕಾನ್ಸ್ಟೆಂಟ್ ಆಗುತ್ತೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಇರುತ್ತೆ. ದೇರ್ಫೋರ್ ಇ ಈಸ್ ಈಕ್ವಲ್ ಟು ಇದಿಷ್ಟಕ್ಕೂ ನೀವು ಇ ನಾಟ್ ಸೈನ್ ಒಮೆಗಾ ಟಿ ಅಂತ ಬರೆದ್ಬಿಟ್ರೆ ಮುಗೀತು. ಇಷ್ಟ ನೋಡಿ ಡೆರಿವೇಶನ್. ಏನು ಸಿಕ್ತು ಸರ್? ಇಂಡ್ಯೂಸ್ಡ್ ಇ ಎಮ್ ಎಫ್ ಸಿಕ್ತು. ಇಂಡ್ಯೂಸ್ಡ್ ಇ ಎಮ್ ಎಫ್ ಈಸಿ ಇದೇನಪ್ಪ. ಫ್ಲಕ್ಸ್, ಮ್ಯಾಗ್ನೆಟಿಕ್ ಫ್ಲಕ್ಸ್ ತಗೊಂಡು ಫ್ಯಾರಡೇಸ್ ಲಾ ಅಪ್ಲೈ ಮಾಡಿದರೆ ಮುಗಿದೋಯ್ತು. ಆ ಡಯಾಗ್ರಾಮಿಗೆ 2 ಮಾರ್ಕ್ಸು, ಇದೊಂದು ಡಿಫರೆನ್ಸ್ ಬರೆದ್ರೆ, ಸಾರಿ ಡಿಫರೆನ್ಷಿಯೇಟ್ ಮಾಡಿ ಫೈನಲ್ ಆನ್ಸರ್ ಬರೆದ್ರೆ 3 ಮಾರ್ಕ್ಸ್. ಲಾಸ್ಟಿಗೆ ಕರೆಂಟ್ ಅಂತ ಗೊತ್ತಪ್ಪ, ಇಂಡ್ಯೂಸ್ಡ್ ಕರೆಂಟ್ ಬರ್ಕ. ಐ ಈಸ್ ಈಕ್ವಲ್ ಟು ಏನು ಬರೀತೀಯ ಸರ್? ಇಂಡ್ಯೂಸ್ಡ್ ಇ ಎಮ್ ಎಫ್ ಡಿವೈಡೆಡ್ ಬೈ ಆ ಎಂಟೈರ್ ಕ್ಲೋಸ್ಡ್ ಲೂಪಲ್ಲಿ ಏನಿರುತ್ತೆ, ರೆಸಿಸ್ಟೆನ್ಸ್ ಆರ್ ಇರುತ್ತೆ. ದೇರ್ಫೋರ್ ಐ ಈಸ್ ಈಕ್ವಲ್ ಟು ಆ ಇಂಡ್ಯೂಸ್ಡ್ ಇ ಎಮ್ ಎಫ್ ಏನು ಬರೀಬೇಕು? ಇ ನಾಟ್ ಸೈನ್ ಒಮೆಗಾ ಟಿ, ಇಲ್ಲೇ ಬರೆಯೋಣ, ಇ ನಾಟ್ ಸೈನ್ ಒಮೆಗಾ ಟಿ ಡಿವೈಡೆಡ್ ಬೈ ಆರ್. ಈಗ ಅಲ್ಲಿ ಕಾನ್ಸ್ಟೆಂಟ್ ಬಂತು ನೋಡು, ಇ ನಾಟ್ ಬೈ ಆರ್ ಬಂತಲ್ಲ, ಅದಿಷ್ಟಕ್ಕೆ ಏನು ಬರೀತಾರೆ? ಐ ನಾಟ್ ಅಂತ ಬರೀತಾರೆ. ಇದು ಏನಾಯ್ತಾ? ಇನ್ಸ್ಟಂಟೇನಿಯಸ್ ಅಥವಾ ಇಂಡ್ಯೂಸ್ಡ್ ಕರೆಂಟ್ ಅಂತಲೂ ಕರೀತಾರೆ. ಆಮೇಲೆ ದೇ ಆರ್ ವೇರಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇರೋದರಿಂದ ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ಇನ್ಸ್ಟಂಟೇನಿಯಸ್ ವ್ಯಾಲ್ಯೂಸ್. ಲಾಸ್ಟ್, ಕರೆಂಟ್ ಈಸ್ ಅ ಫಂಕ್ಷನ್ ಆಫ್ ಟೈಮ್, ಕರೆಂಟ್ ಈಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ವಿ ಸೇ ಈಗ ವೆಲಾಸಿಟಿ ಈಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಬರೆಯಪ್ಪ ಅಂತ ಹೇಳ್ತೀವಿ. ವೆಲಾಸಿಟಿ ಅಟ್ ದಟ್ ಟೈಮ್, ವೆಲಾಸಿಟಿ ಅಟ್ 2 ಸೆಕೆಂಡ್, ವೆಲಾಸಿಟಿ ಅಟ್ 5 ಸೆಕೆಂಡ್, ಹಾಗೆ ಇನ್ಸ್ಟಂಟೇನಿಯಸ್ ಕರೆಂಟ್. ಅರ್ಥ ಆಯ್ತು ಸರ್? ಹೇಳಿ, ಏನು ಅರ್ಥ ಆಯ್ತು? ಐ ಈಸ್ ಅ ಫಂಕ್ಷನ್ ಆಫ್ ಟೈಮ್, ಹಿಯರ್ ಇ ಈಸ್ ಅ ಫಂಕ್ಷನ್ ಆಫ್ ಟೈಮ್. ಇ ನಾಟ್ ಆ್ಯಂಡ್ ಐ ನಾಟ್ ಆರ್ ಫಿಕ್ಸ್ಡ್ ವ್ಯಾಲ್ಯೂ, ಕಾನ್ಸ್ಟೆಂಟ್ ವ್ಯಾಲ್ಯೂಸ್. ಅವಕ್ಕೇನಂತ ಕರೀತಾರೆ? ಪೀಕ್ ಅಥವಾ ಆಂಪ್ಲಿಟ್ಯೂಡ್ ಅಂತ ಕರೀತಾರೆ. ಆಸಿಲೇಷನ್ ಕಲ್ತೀವಿ ನೋಡಿ, ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾರ್ಟಿಕಲ್. ಹಾಗೆ ಇ ನಾಟ್ and I naught are constant values, they are fixed. Whereas E and I are changing with respect to time, therefore they are called instantaneous values. Last week ಬರ್ದು ಬಿಡಪ್ಪ, ಏನು ಬರಿಬೇಕು ಸರ್? E is E and I are called instantaneous. Instantaneous values ಅಷ್ಟೇ. And E naught and I naught are called peak values. Peak values, or we call them as amplitudes. Means maximum value. And as I told that you must remember E naught, that is maximum value of E naught, ban omega. Omega na ban ಮಾಡಿ ಅಂತ. What B represents? Magnetic field. A represents area of the coil. N, number of coils. Omega, angular speed. Okay? Last but not the least, what you should write? These are function of which trigonometric function? Sine. Trigonometric sine function ಇರೋದರಿಂದ ಈ ಆಲ್ಟರ್ನೇಟಿಂಗ್ ವೋಲ್ಟೇಜ್ ಆಗಲಿ, ಆಲ್ಟರ್ನೇಟಿಂಗ್ ಕರೆಂಟ್ ಆಗಲಿ ಮತ್ತು ವೋಲ್ಟೇಜನ್ನು ದೇ ರೆಪ್ರೆಸೆಂಟೆಡ್ ಬೈ ವಿಚ್ ಕರ್ವ್? ಸೈನ್ ಕರ್ವ್, ಟ್ರಿಗ್ನಾಮೆಟ್ರಿಕ್ ಸೈನ್ ಫಂಕ್ಷನ್. ಲಾಸ್ಟಿಗೆ ಒಂದು ವರ್ಡ್ ಬರೆದು ಬಿಡಿಪ್ಪ, ದೇ ಆರ್ ರೆಪ್ರೆಸೆಂಟೆಡ್
by ಅಥವಾ they are represented as sinusoidal, that is sine graph. ಟ್ರಿಗ್ನೋಮೆಟ್ರಿಕ್ ಸೈನ್ ಫಂಕ್ಷನ್ ಇರೋದ್ರಿಂದ ಸೈನ್ ಗ್ರಾಫಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಪೀರಿಯಾಡಿಕಲಿ ಚೇಂಜ್ ಆಗುತ್ತೆ ಅಂತ ಹೇಳ್ತೀವಲ್ಲ ನಾವು. ಆಸಿಲೇಷನಲ್ಲಿ ಸಿಂಪಲ್ ಹಾರ್ಮೋನಿಕ್ ವೇವ್ ಬರಿತಾ ಇದ್ವಲ್ಲಪ್ಪ, ಇವು ಕೂಡ ಸಿಂಪಲ್ ಹಾರ್ಮೋನಿಕ್ ಥರನೇ ಬಿಹೇವ್ ಮಾಡ್ತವೆ. ನೀವೇನು ಮಾಡಬೇಕು, ಟ್ರಿಗ್ನೋಮೆಟ್ರಿಕ್ ಸೈನ್ ಗ್ರಾಫ್ ಹಾಕಬೇಕು. ಒಂದು ಸೈಕಲ್ ಬರೆದಿದೆ, ಪೀರಿಯಾಡಿಕಲಿ ಚೇಂಜ್ ಆಗ್ತಾ ಇರುತ್ತೆ. ಇಟ್ ಈಸ್ ಚೇಂಜಿಂಗ್ ಪೀರಿಯಾಡಿಕಲಿ ಆ್ಯಂಡ್ ಹೂಸ್ ವ್ಯಾಲ್ಯೂ ಚೇಂಜಸ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್, ಫಾರ್ ಎವ್ರಿ ಹಾಫ್ ಸೈಕಲ್. ನೋಡಪ್ಪ, ಇದನ್ನು ನಾವು ಇಲ್ಲಿ EMF ಅಂತನಾರ ಬರೀಬೋದು, ಆರ್ ಕರೆಂಟ್ ಅಂತ, ಯಾವುದಾದ್ರೂ ಎರಡು ಅಟ್ ಎ ಟೈಮ್ ಅಲ್ಲ, ಐದರ್ EMF ಆರ್ ವೋಲ್ಟೇಜ್. ಇದು 0. ಕಂಪ್ಲೀಟ್ ಒಂದು ಸೈಕಲ್ ಆದರೆ ಎಷ್ಟು ಟೈಮ್ ಪೀರಿಯಡ್ ತಗೊಳುತ್ತೆ? ಕ್ಯಾಪಿಟಲ್ T ತಗೊಳುತ್ತೆ. ಅರ್ಧ ತಗೊಂಡ್ರೆ T/2 ತಗೊಳುತ್ತೆ. ಅಂದರೆ EMF ಆರ್ ಕರೆಂಟ್ ಈಸ್ ಅ ಫಂಕ್ಷನ್ ಆಫ್ ಏನಂತ ಆಯ್ತು ಈಗಲ್ಲಿ? ಟೈಮ್ ಅಂತ ಆಯ್ತು ಅಷ್ಟೇ. ಎಂಥ ಗ್ರಾಫ್ ಇದು? ಸೈನುಸಾಯ್ಡಲ್ ಅಥವಾ ಟ್ರಿಗ್ನೋಮೆಟ್ರಿಕ್ ಸೈನ್ ಗ್ರಾಫ್. ಓಕೆ, ಸ್ವಲ್ಪ ಟೈಮ್ ಚೆಕ್ ಮಾಡ್ತೀನಪ್ಪ, ಸ್ವಲ್ಪ ಸ್ಟಿಲ್ ಅನದರ್ 5 minutes ಇದ್ದರೆ ವಿ ಶಲ್ ಕಂಟಿನ್ಯೂ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಲೆಟ್ ಅಸ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್. ಯಾಕಂದರೆ ಟೈಮ್ ತುಂಬ ಈಗೆಲ್ಲ ನೀಟಾಗಿ ಹೇಳ್ಕೊಟ್ಟಿದ್ದೀನಿ. ಇವತ್ತಿಂದೆಲ್ಲ ಮೆಮೊರೈಸ್ ಮಾಡ್ಕೋತೀರಾ ಅಂತ ಇಟ್ಕೊಂಡು ಯಾವುದನ್ನು ಅಲಕ್ಷ್ಯ ಮಾಡಬೇಡಿ. ಥ್ಯಾಂಕ್ ಯು, ಟೇಕ್ ಕೇರ್.